ಅವಧಿಯನ್ನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ಅಸತೋ ಮಾ ಸದ್ಗಮಯ, ಓಂ ತಮಸೋ ಮಾ ಜ್ಯೋತಿರ್ಗಮಯ, ಓಂ ಮೃತ್ಯೋರ್ಮಾ ಅಮೃತಂ ಗಮಯ, ಓಂ ಸ್ವಸ್ತಿ. ಸ್ನೇಹಿತರೆ, ಹಿಂದಿನ 2 ಅವಧಿಗಳಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ವಿ. ಪ್ರಮುಖವಾಗಿ ಸಹಕಾರಿ ತತ್ವಗಳು ಅಂದ್ರೇನು, ಸಹಕಾರ ಸಂಘಗಳ ವಿಶೇಷತೆಗಳೇನು, ಪ್ರಮುಖ ಲಕ್ಷಣಗಳು ಯಾವ್ದ್ಯಾವುದು, ಹಾಗಾಗಿ ಸಹಕಾರ ಸಂಘಗಳ ಉದ್ದೇಶಗಳು, ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಒಂದು ಹೊಸ ಸಹಕಾರ ಸಂಘವನ್ನ ಪ್ರಾರಂಭಿಸುವ ಪ್ರಕ್ರಿಯೆ ಬಗ್ಗೆ, ಏನೇನು ತಯಾರಿ ಮಾಡ್ಕೊಳ್ಬೇಕು, ಹೇಗಿರುತ್ತೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಹಾಗೆ ಪ್ರಥಮ ಸರ್ವ ಸದಸ್ಯರ ಸಭೆ ನಡೆಸುವ ವಿಧಾನ, ಮಹತ್ವ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಮುಂದುವರಿದಂತೆ ನಿರ್ದೇಶಕ ಸ್ಥಾನಗಳು ಏನಿದೆ, ಅವುಗಳ ಮೀಸಲಾತಿ ನಿಯಮಗಳೇನು, ಅವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಸಹಕಾರಿ ಸಂಸ್ಥೆಗಳ ಪದಾಧಿಕಾರಿಗಳು ಅಂದ್ರೆ ಯಾರ್ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮುಂದುವರಿದು ಸಹಕಾರಿ ಸಂಸ್ಥೆಗಳ ಮತ್ತೊಂದು ಪ್ರಾಥಮಿಕ ವಿಷಯವನ್ನ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸಹಕಾರ ಸಂಸ್ಥೆಗಳ ಸದಸ್ಯತ್ವದ ಬಗ್ಗೆ, ಅಂದ್ರೆ ಸಹಕಾರಿ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನ ಹೇಗೆ ಪಡಿಬೇಕು, ಅದರ ಅರ್ಹತೆ ಏನು, ಅನರ್ಹತೆ ಏನು, ಸದಸ್ಯತ್ವದ ವಿಧಗಳು ಯಾವ್ದ್ಯಾವುದು, ಹಾಗೆ ಸದಸ್ಯತ್ವದ ಪ್ರಮುಖ ಲಕ್ಷಣಗಳು ಏನೇನು, ಹಕ್ಕುಗಳೇನು, ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸದಸ್ಯೇತರರು ಅಂದ್ರೆ ಯಾರು, ಅವರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಸಹಕಾರಿ ಸದಸ್ಯತ್ವದ ಬಗ್ಗೆ ಅರ್ಹತೆಗಳು ಏನು. ಇಲ್ಲಿ ಸದಸ್ಯತ್ವ ಅನ್ನೋದನ್ನ ನಾನು ಕೆಂಪಕ್ಷರದಲ್ಲಿ ಕಾಣಿಸಿದ್ದೀನಿ. ನನ್ನ ಈ ಅವಧಿಯಲ್ಲಿ ಸದಸ್ಯತ್ವ, ಸಾಮಾನ್ಯ ಸದಸ್ಯತ್ವ, ಸಹ ಸದಸ್ಯತ್ವ, ನಾವು ಮಾತ್ರ ಸದಸ್ಯತ್ವ, ಇವು 4 ಬೇರೆ ಬೇರೆ ವಿಚಾರಗಳು. ಇದು ಮೂಲತಃ ಸದಸ್ಯತ್ವಕ್ಕೆ ಇರುವಂತಹ ಅರ್ಹತೆ. ಈ ಸದಸ್ಯತ್ವಕ್ಕೆ ಅರ್ಹತೆ ಸಾಮಾನ್ಯ ಸದಸ್ಯರಲ್ಲಿ, ನಾವು ಮಾತ್ರ ಸದಸ್ಯರಿರಲಿ ಅಥವಾ ಸಹ ಸದಸ್ಯರಿರಲಿ, ಎಲ್ಲರಿಗೂ ಏನು ಅನ್ವಯಿಸುತ್ತೆ ಅನ್ನೋದು ಮೂಲತಃ ಸದಸ್ಯತ್ವಕ್ಕೆ ಅರ್ಹತೆ ಅಂತ ಹೇಳ್ತೀವಿ ನಾವು. ಆಮೇಲೆ ಇದನ್ನ ಮತ್ತೆ ವಿಧಗಳ ಬಗ್ಗೆ ಹೋದಾಗ ನಾವು ಸಾಮಾನ್ಯ ಸದಸ್ಯರ ಬಗ್ಗೆ ಹೋಗೋಣ. ಹಾಗೆ ಸಹ ಸದಸ್ಯರು, ನಾವು ಮಾತ್ರ ಸದಸ್ಯರ ಬಗ್ಗೆ ತಿಳ್ಕೊಳ್ಳೋಣ. ಸಹಕಾರಿಯ ಸದಸ್ಯತ್ವದ ಬಗ್ಗೆ ಇರುವಂತಹ ಅರ್ಹತೆ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು, ಸಹಕಾರಿಯ ಕಾರ್ಯಕ್ಷೇತ್ರದಲ್ಲಿ ನಿವಾಸಿಯಾಗಿರುವ 18 ವರ್ಷ ತುಂಬಿದ ವ್ಯಕ್ತಿ, ದಿವಾಳಿಯಾಗಿರದ, ಮಾನಸಿಕ ಅಸ್ವಸ್ಥನಲ್ಲದ ವ್ಯಕ್ತಿ. ಇಲ್ಲಿ 4 ಅಂಶಗಳಿದಾವೆ. ಅವನು ನಿವಾಸಿಯಾಗಿರಬೇಕು, ಸಹಕಾರಿ ಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸುತ್ತಿರುವ ಅಲ್ಲ, ಸಹಕಾರಿ ಕಾರ್ಯಕ್ಷೇತ್ರದಲ್ಲಿ ಇರುವ ಅಲ್ಲ, ನಿವಾಸಿಯಾಗಿರುವ. ಅಂದರೆ ಅವನು ಅಲ್ಲಿ ದೃಢೀಕೃತ ವಾಸಸ್ಥಳವನ್ನು ಹೊಂದಿರಬೇಕು, ನಿವಾಸಿಯಾಗಿರಬೇಕು. ಬರೀ ವಾಸಿ ಅಲ್ಲ, ನಿವಾಸಿ, ರೆಸಿಡೆಂಟ್ ಆಗಿರಬೇಕು. ಬರೀ ಅವನು ಅಲ್ಲಿ ವಾಸವಾಗಿದ್ದರೆ ಸಾಲದು. ಎರಡನೆಯದು 18 ವರ್ಷ ತುಂಬಿರಬೇಕು. ಆಮೇಲೆ ದಿವಾಳಿ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥನಲ್ಲದ ವ್ಯಕ್ತಿ. ಇವು 3 ಕಂಡೀಷನ್ಸ್. 18 ವರ್ಷ ತುಂಬಿದ ಮತ್ತು ದಿವಾಳಿ ಆಗಿರದ ಮತ್ತು ಮಾನಸಿಕ ಅಸ್ವಸ್ಥನಲ್ಲದ ವ್ಯಕ್ತಿ, ಈ 3 ಅಂಶಗಳು ಭಾರತೀಯ ಒಪ್ಪಂದದ ಕಾಯ್ದೆ ಅನ್ವಯಿಸುತ್ತೆ. ಭಾರತೀಯ ಒಪ್ಪಂದ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಒಬ್ಬ ಮನುಷ್ಯ ಹೊಂದಿರಬೇಕಾದ ಪ್ರಾಥಮಿಕ ಲಕ್ಷಣಗಳು, ಅರ್ಹತೆಗಳು ಏನು ಅಂದ್ರೆ ಇದು 3. ಹಾಗಾಗಿ ಅದಕ್ಕೆ ಜೊತೆಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಹೊಂದಬೇಕು ಅಂದ್ರೆ ಅವನು ಸಹಕಾರಿಯ ಕಾರ್ಯಕ್ಷೇತ್ರದ ನಿವಾಸಿಯಾಗಿರಬೇಕು. ಆಮೇಲೆ ಇದು ವ್ಯಕ್ತಿಗೆ ಅನ್ವಯಿಸುತ್ತೆ. ಇನ್ನು ಸಂಸ್ಥಾ ರೂಪದ ವ್ಯಕ್ತಿಗಳು, ಅಂತವುಗಳಿಗೆ ಸಹಕಾರಿಯ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸ್ತಾ ಇರಬೇಕು. ಅಂದ್ರೆ ನಮ್ಮ ಸಹಕಾರಿಯ ಕಾರ್ಯವ್ಯಾಪ್ತಿಯಲ್ಲಿ ಅವುಗಳ ಅಸ್ತಿತ್ವ ಇರಬೇಕು. ಅವು ಬ್ರಾಂಚ್ ಇರಬೇಕು ಅಥವಾ ಅಲ್ಲಿ ಚಟುವಟಿಕಾ ಕೇಂದ್ರ ಇರಬೇಕು.
ಹೀಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂತಹ ಸಂಸ್ಥಾ ರೂಪದ ವ್ಯಕ್ತಿ, ಮೊದಲು ಹೇಳಿರುವಂತದ್ದು ವೈಯಕ್ತಿಕ ವ್ಯಕ್ತಿ, ಇಂಡಿವಿಜುವಲ್. ಇಲ್ಲಿ ಸಂಸ್ಥಾ ರೂಪದ ವ್ಯಕ್ತಿ ಅಂದ್ರೆ ಲೀಗಲ್ ಎಂಟಿಟಿ. ಯಾವುದೇ ಲೀಗಲ್ ಎಂಟಿಟಿ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಫರ್ಮ್ ಇರ್ಬೋದು, LLP ಇರ್ಬೋದು, ಕಂಪನಿ ಇರ್ಬೋದು, ಟ್ರಸ್ಟ್ ಇರ್ಬೋದು, ಅಸೋಸಿಯೇಷನ್ ಇರ್ಬೋದು. ಈ ರೀತಿ ಸಂಸ್ಥಾ ರೂಪದ ವ್ಯಕ್ತಿ ಯಾವುದೇ ಕಾನೂನಿನ ಮೇರೆಗೆ ರಚನೆಗೊಂಡಂತಹ ಸಂಸ್ಥಾ ರೂಪದ ವ್ಯಕ್ತಿ. ಆಮೇಲೆ ಪಾಲುದಾರಿಕೆ ಸಂಸ್ಥೆಗಳಿರ್ಬೋದು, ನಮ್ಮ ಸಹಕಾರ ಸಂಘಗಳ ಕಾಯ್ದೆ ಅಥವಾ ಕರ್ನಾಟಕ ಸಹಕಾರ ನೋಂದಣಿ ಕಾಯ್ದೆ ಮೇಲೆ ನೋಂದಣಿ ಆಗಿರುವಂತಹ ಸಂಘಗಳು ಇರ್ಬೋದು. ಅವುಗಳೆಲ್ಲವೂ ಸದಸ್ಯತ್ವಕ್ಕೆ ಅರ್ಹವಾಗಿರುತ್ತೆ. ಯಾವಾಗ ಅಂದ್ರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅವು ಚಟುವಟಿಕೆಗಳನ್ನ ನಡೆಸ್ತಾ ಇರಬೇಕು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸ್ತಾ ಇರುವಂತಹ ಹಿಂದೂ ಅವಿಭಕ್ತ ಕುಟುಂಬ ಇರ್ಬೋದು, HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಸಾರಿ, ಹಾಗೆ ಸ್ವಸಹಾಯ ಗುಂಪುಗಳು, SHGಗಳು, ಅಥವಾ ಇತರೆ ಸಮಿತಿಗಳು ಅಥವಾ ಸಂಘಟನೆಗಳು, ನೋಂದಣಿ ಆಗದ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು. ಹಾಗೆ ಮತ್ತೆ ಒಮ್ಮೆ ಸಹಕಾರ್ಯ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸ್ತಾ ಇರುವಂತಹ ಭಾರತೀಯ ಒಪ್ಪಂದ ಕಾಯ್ದೆ ಪ್ರಕಾರ ಕರಾರುಗಳನ್ನು ಕೊಳ್ಳಲು ಅರ್ಹನಿರುವಂತಹ ಯಾವುದೇ ವ್ಯಕ್ತಿ. ಆದ್ರೆ ಒಂದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮದಡಿಯಲ್ಲಿ ನೋಂದಣಿಯಾದ ಸಹಕಾರಿಯನ್ನ ಮತ್ತೊಂದು ಸಹಕಾರ ಸಂಸ್ಥೆ ಸಹಕಾರಿ ಸದಸ್ಯತ್ವಕ್ಕೆ ಸೇರಿಸಿಕೊಳ್ಳುವಂತಿಲ್ಲ. ಇದು ಸೌಹಾರ್ದ ಕಾಯ್ದೆಯಲ್ಲಿ ಇರುವಂತಹ ಒಂದು ಮಿತಿ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಈ ರೀತಿಯ ಯಾವುದೇ ಮಿತಿಗಳನ್ನ, ನಿರ್ಬಂಧಗಳನ್ನ ನಿರ್ದಿಷ್ಟವಾಗಿ ಹೇರಿಲ್ಲ. ಆದರೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಏನಿದೆ ಅದರಲ್ಲಿ ಒಂದು ಸೌಹಾರ್ದ ಸಹಕಾರಿ ಮತ್ತೊಂದು ಸೌಹಾರ್ದ ಸಹಕಾರಿಯನ್ನ ಯಾವುದೇ ಕಾರಣಕ್ಕೆ ಕಾಯ್ದೆಯಲ್ಲೇ ಹೇಳ್ಬಿಟ್ಟಿದೆ, ಸಹಕಾರ ಕಾಯ್ದೆಯಲ್ಲೇ. ಹಾಗಾಗಿ ಸದಸ್ಯತ್ವಕ್ಕೆ ಸೇರಿಸಿಕೊಳ್ಳುವಂತಿಲ್ಲ. ಹಾಗಾಗಿ ಅರ್ಹತೆ ಏನಿರಬೇಕು? ಒಂದು, ಅವನು ವ್ಯಕ್ತಿಯಾದಲ್ಲಿ ಕಾರ್ಯಪ್ರದೇಶದಲ್ಲಿ ನಿವಾಸಿಯಾಗಿರ್ಬೇಕು. ವ್ಯಕ್ತಿಯೇತರರಾಗಿದ್ದಲ್ಲಿ HUF ಇರ್ಬೋದು, ಸಹಕಾರ ಸಂಘಗಳಿರ್ಬೋದು, ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ರಚನೆಗೊಂಡಂತವ್ರು ಇರ್ಬೋದು, ಯಾವುದೇ ವ್ಯಕ್ತಿಯೇತರರು ಕಾರ್ಯವ್ಯಾಪ್ತಿಯಲ್ಲಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರಬೇಕು. ಇದು ಮೂಲತಃ ಸದಸ್ಯತ್ವಕ್ಕೆ ಅರ್ಹತೆ. ಇನ್ನು ಅನರ್ಹತೆ ಅದು ಇದ್ದವ್ರು ಎಲ್ಲರೂ ಸದಸ್ಯರಾಗಬಹುದಾ? ಅನರ್ಹತೆ ಇದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅರ್ಹತೆಯನ್ನ ಇನ್ನೊಂದು ರೂಪದಲ್ಲಿ ಹೇಳತ್ತೆ. ಏನ್ ಹೇಳತ್ತೆ? ಅವನಿಗೆ ಸಹಕಾರಿಯ ಸೇವೆ ಅಗತ್ಯವಾಗಿರದಿಲ್ಲಲ್ಲಿ, ಅಂದ್ರೆ ಸದಸ್ಯನು ಸಹಕಾರಿಯ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸುವಾಗ ನನಗೆ ಈ ಸಹಕಾರ ಸಂಸ್ಥೆಯ ಸೇವೆ ಅಗತ್ಯವಾಗಿದೆ ಅಂತ ಭಾವಿಸಿರಬೇಕು. ಅದು ಪರಿಭಾವಿಸಿದೆ ಅಂದ್ರೆ ಅವನು ಅರ್ಜಿ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿ ಪರಿಭಾವಿಸಲ್ಪಡುತ್ತದೆ, ಡೀಮ್ಡ್. ಅವನು ಸದಸ್ಯತ್ವದ ಹೊಣೆಗಾರಿಕೆಯನ್ನು ಇದ್ದಲ್ಲಿ ಅಂದ್ರೆ ಅವನ ಅರ್ಹತೆಯಲ್ಲಿ ಅವನು ಹೊಣೆಗಾರಿಕೆಯನ್ನು ಅಂಗೀಕರಿಸಬೇಕು. ಅವನಿಗೆ ಒಂದಿಷ್ಟು ಹೊಣೆಗಾರಿಕೆ ಇದೆ, ಅದು ಏನಿದೆ ಅಂತ ನಾವು ಮುಂದೆ ಬರ್ತೀವಿ. ಆ ಹೊಣೆಗಾರಿಕೆಯನ್ನು ಅಂಗೀಕರಿಸಿಲ್ಲ ಅಂತ ಹೇಳಿದ್ರೆ ಅವನು ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಅಂದ್ರೆ ಮೂರನೇದು, ನಾನು ಈಗಾಗಲೇ ಹೇಳ್ದಂಗೆ ಭಾರತೀಯ ಒಪ್ಪಂದ ಕಾಯ್ದೆ ಕರಾರು ಅಧಿನಿಯಮ, ಅದರಲ್ಲಿ ಕರಾರು ಮಾಡಿಕೊಳ್ಳಲು ಸಕ್ಷಮನಾಗಿದ್ದರೆ ಅರ್ಹತೆ ಆಗತ್ತೆ, ಆಗಿರದಿದ್ದರೆ ಅನರ್ಹತೆ ಆಗತ್ತೆ. ಇದು ಒಂದು ನೋಡಿ ನಮಗೆ ಅರ್ಥ ಆಗುವಂಥದ್ದು. ಆದರೆ ಇದು ನೋಡಿ, ಸಹಕಾರಿಯ ಅವನು ಯಾವುದೇ ವ್ಯವಹಾರ ನಡೆಸ್ತಾ ಇದ್ದು ಅಂತ ವ್ಯವಹಾರವು ಸಹಕಾರಿ ವ್ಯವಹಾರಗಳಿಗೆ ವಿರುದ್ಧವಾಗಿದ್ದಲ್ಲಿ ಅಥವಾ ಸ್ಪರ್ಧಾತ್ಮಕವಾಗಿದ್ದಲ್ಲಿ, ಅಂದ್ರೆ ನಾವು ಏನು ಚಟುವಟಿಕೆ ನಡೆಸ್ತಾ ಇದೀವೋ ಅದಕ್ಕೆ ಅವನು ಪರ್ಸನಲ್ ಆಗಿ ಕಾಂಪಿಟೇಟಿವ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನಾವು ಪತ್ತಿನ ಚಟುವಟಿಕೆ ನಡೆಸುವಂತಹ ಒಂದು ಇದನ್ನ ಹುಟ್ಟಾಕ್ತಾ ಇದೀವಿ, ಅಥವಾ ಒಂದು ಪತ್ತಿನ ಸಹಕಾರ ಸಂಘವನ್ನ ನಡೆಸ್ತಾ ಇದೀವಿ. ಅಲ್ಲಿ ರವೀಂದ್ರನಾಥ್ ಅನ್ನೋ ಒಬ್ಬ ಮನುಷ್ಯ ಅಪ್ಲಿಕೇಶನ್ ಹಾಕಿದ್ದಾನೆ. ಆದರೆ ಅವನು ಮನಿ ಲೆಂಡಿಂಗ್ ಲೈಸೆನ್ಸ್ ಇಟ್ಕೊಂಡು ಮನಿ ಲೆಂಡಿಂಗ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಸ್ಪರ್ಧಾತ್ಮಕ ವ್ಯವಹಾರ ಆಯ್ತು. ಅವನು ಸಾಲ ಕೊಡ್ತಾನೆ, ಬಡ್ಡಿ ತಗೊಳ್ತಾನೆ, ಸಾಲ ವಸೂಲಿ ಮಾಡ್ತಾನೆ.
ಅವನು ಸ್ಪರ್ಧಾತ್ಮಕ ವ್ಯವಹಾರ ಮಾಡ್ತಾ ಇದ್ದಾನೆ. ಹಾಗಿದ್ದಲ್ಲಿ ಅವನು ನಮ್ಮ ಸಹಕಾರ ಸಂಘದ ಸದಸ್ಯತ್ವಕ್ಕೆ ಅನರ್ಹ. ನಾವು ಒಂದು ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಹಾಲು ಉತ್ಪಾದಕರ ಸಹಕಾರ ಸಂಘ. ಯಾವುದೇ ಒಬ್ಬ ವ್ಯಕ್ತಿ ಪ್ರೈವೇಟ್ ಆಗಿ ಡೈರಿ ಮಾಡ್ತಾ ಇದ್ದಾನೆ, ಪ್ರೈವೇಟ್ ಆಗಿ ಡೈರಿಗಳ ಉತ್ಪಾದನೆಗಳನ್ನ ಮಾರ್ತಾ ಇದ್ದಾನೆ, ಹಾಗಾದರೆ ಅವನು ನಮ್ಮ ಸಂಘದ ಸದಸ್ಯತ್ವಕ್ಕೆ ಅನರ್ಹ. ಹೀಗೆ ಯಾವ ವ್ಯವಹಾರ, ಯಾವ ಚಟುವಟಿಕೆಯನ್ನ ನಾವು ಹಮ್ಮಿಕೊಳ್ತಾ ಇದ್ದೀವೋ ಅದೇ ಚಟುವಟಿಕೆಯನ್ನ ಅವನು ಖಾಸಗಿಯಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ನಮ್ಮ ಸಹಕಾರ ಸಂಘದ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಆಮೇಲೆ ಇನ್ನು ಅನರ್ಹತೆಗಳಲ್ಲಿ ಅವನು ಸಮಾನ ಉದ್ದೇಶ ಹೊಂದಿರುವಂತಹ ಅಥವಾ ಚಟುವಟಿಕೆ ನಡೆಸ್ತಾ ಇರುವಂತಹ ಇನ್ನೊಂದು ಸಹಕಾರ ಸಂಸ್ಥೆಯ ಸದಸ್ಯನಾಗಿದ್ದಲ್ಲಿ, ಅಂದರೆ ಒಬ್ಬ ಸದಸ್ಯನು ಎರಡು ಸಮಾನ ಚಟುವಟಿಕೆ ನಡೆಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಸದಸ್ಯನಾಗುವಂತಿಲ್ಲ. ಯಾಕೆಂದ್ರೆ ಅವನ ಭಾಗವಹಿಸುವಿಕೆ ಕಷ್ಟವಾಗತ್ತೆ. ಎರಡರಲ್ಲೂ ಸಮಾನವಾಗಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಹಾಗಾಗಿ ಸಮಾನ ಉದ್ದೇಶ ಹೊಂದಿರುವಂತಹ ಇನ್ನೊಂದು ಸಹಕಾರ ಸಂಸ್ಥೆಯ ಸದಸ್ಯನಾಗಿದ್ದಲ್ಲಿ ಅವನು ನಮ್ಮ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಅವನು ದಿವಾಳಿಯಾಗಿದ್ದಲ್ಲಿ, ನೈತಿಕ ಅಧಪತನಕ್ಕೆ ಶಿಕ್ಷೆಯೊಳಗಾಗಿದ್ದಲ್ಲಿ, ಬರೀ ಆರೋಪ ಇದ್ದಲ್ಲೇ ಅಲ್ಲ ಶಿಕ್ಷೆಗೊಳಗಾಗಿದ್ದಲ್ಲಿ, ಮತ್ತೆ ಸಹಕಾರ ಸಂಸ್ಥೆಯಲ್ಲಿ, ಅದರಲ್ಲೂ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ ಸಹಕಾರಿಯ ಅಥವಾ ಅದರ ಹಣಕಾಸು ಸಂಸ್ಥೆಯ, ಅಂದ್ರೆ ಡಿಸಿಸಿ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಬ್ಯಾಂಕ್ ಇರ್ಬೋದು, ಅದರ ಒಕ್ಕೂಟ ಅಂದ್ರೆ ಅದರ ಡಿಸ್ಟ್ರಿಕ್ಟ್ ಯೂನಿಯನ್ ಇರ್ಬೋದು, ಸೌಹಾರ್ದ ಸಹಕಾರಿಯಾಗಿದ್ದಲ್ಲಿ ಸಂಯುಕ್ತ ಸಹಕಾರಿಯ ವೇತನ ಪಡೆಯುವ ಉದ್ಯೋಗಿಯಾಗಿದ್ದರೆ, ಅಂದ್ರೆ ಮಹಾಮಂಡಳದ ಯಾವುದೇ ಒಬ್ಬ ಮಹಾಮಂಡಳದ ಅಧಿಕಾರಿ ಅಥವಾ ವೇತನ ಪಡೆಯುವ ಉದ್ಯೋಗಿ ಇಡೀ ಆ ಮಹಾಮಂಡಳದ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಸಹಕಾರ ಸಂಸ್ಥೆಗಳ ಸದಸ್ಯತ್ವಕ್ಕೆ ಅನರ್ಹ. ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಅನೇಕರಿಗೆ ಇದು ಗೊತ್ತಿಲ್ಲದ ವಿಚಾರ, ಇದು ಕಾನೂನಿನಲ್ಲಿರುವಂತದ್ದು. ಹಾಗಾಗಿ ಇದಿಷ್ಟು ಅನರ್ಹತೆಗಳಾಗತ್ತೆ. ಇನ್ನು ಒಂದು ಸಣ್ಣ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಒಬ್ಬ ಸದಸ್ಯತ್ವಕ್ಕೆ ಸೇರಿದಾನೆ, ಯಾವುದೋ ಕಾರಣಾಂತರದಿಂದ ಅವನು ಬಿಟ್ಟು ಹೋಗಿದ್ದಾನೆ, ವ್ಯಾಪ್ತಿಯಿಂದ ಹೊರಗೆ ಹೋಗಿದ್ದ, ಅಥವಾ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ದ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಅವನು ತನ್ನ ಸದಸ್ಯತ್ವವನ್ನು ಹಿಂಪಡೆದಿದ್ದ, ಅಥವಾ ಸದಸ್ಯತ್ವದಿಂದ ಹೊರಗೆ ಹಾಕಿದ್ವಿ ಯಾವುದೋ ಒಂದು ಕಾರಣಕ್ಕೆ. ಅಂತಹ ಸಮಯದಲ್ಲಿ ಅವನು ಮರುಪ್ರವೇಶ ಮಾಡೋದಿದ್ರೆ, ರೀ ಎಂಟ್ರಿ ಮಾಡೋದಿದ್ರೆ ಹೇಗೆ? ಸಹಕಾರ ಸಂಘದ ಸದಸ್ಯತ್ವಕ್ಕೆ ಮತ್ತೆ ಅವನು ಪ್ರವೇಶ ಮಾಡಬೇಕು ಅಂತ ಬಯಸ್ತಾನೆ, ತಪ್ಪೇನಿಲ್ಲ. ಇದರ ಬಗ್ಗೆ ಕೆಲವರು ಗೊಂದಲದಲ್ಲಿದ್ದಾರೆ. ಆದರೆ ಈ ಕುರಿತಾಗಿ ಕಾನೂನಿನಲ್ಲಿ ಯಾವುದೇ ಸ್ಪಷ್ಟ ಮಾರ್ಗದರ್ಶನ ಅಥವಾ ಸ್ಪಷ್ಟತೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಸಹಕಾರ ಸಂಸ್ಥೆಗಳು ತಮ್ಮ ಉಪವಿಧಿಯಲ್ಲಿ ನಾನು ಸಹಕಾರ ಸಂಸ್ಥೆಗಳನ್ನು ನೋಡಿದಂತಹ ಇದರಲ್ಲಿ ಒಂದು ಉಪವಿಧಿಯಲ್ಲಿ ಒಂದು ಕಲಂ ಹಾಕೊಂಡಿರ್ತಾರೆ. ಯಾವ ವ್ಯಕ್ತಿಯು ಸಹಕಾರಿಯ ಸದಸ್ಯತ್ವದಿಂದ ಯಾವುದೇ ಕಾರಣದಿಂದ ಬಿಡುಗಡೆಗೊಂಡಲ್ಲಿ, ಅವನು ಸ್ವಂತವಾಗಿ ವಾಪಸ್ ತಗೊಂಡಿರ್ಬೋದು, ಅಥವಾ ನಾವು ಅವನನ್ನು ಹೊರಗಾಕಿರ್ಬೋದು, ಅಥವಾ ವ್ಯಾಪ್ತಿ ಮೀರಿ ಹೋದ ಕಾರಣಕ್ಕೋಸ್ಕರ ಅವನ ಸದಸ್ಯತ್ವ ಅನೂರ್ಜಿತವಾಗಿರ್ಬೋದು, ಯಾವುದೇ ಒಂದು ಕಾರಣದಿಂದಾಗಿ ಅವನು ಬಿಡುಗಡೆಗೊಂಡಲ್ಲಿ, ಅವನು ಆ ರೀತಿ ಬಿಡುಗಡೆಗೊಂಡ ದಿನಾಂಕದಿಂದ 1 ವರ್ಷದವರೆಗೆ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ, ಸದಸ್ಯತ್ವಕ್ಕೆ ಸೇರ್ಪಡೆಗೊಳ್ಳುವಂತಿಲ್ಲ. ಇದರಲ್ಲಿ ಒಂದು ಲಾಜಿಕ್ ನಿಮ್ಗೆ ಗೊತ್ತಿದೆ. ಯಾವುದೇ ಒಬ್ಬ ವ್ಯಕ್ತಿ ಸದಸ್ಯತ್ವವನ್ನು ಪಡೆದ 1 ವರ್ಷದವರೆಗೆ ಮತದಾನದ ಯೋಗ್ಯತೆಯನ್ನು ಪಡೆಯೋದಿಲ್ಲ. ಅವನು ಸದಸ್ಯತ್ವಕ್ಕೆ ಸೇರ್ಪಡೆಗೊಂಡ ಮಾರನೇ ದಿನನೇ ಅವನು ಮತದಾನ ಮಾಡಬಹುದಾ? ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಬಹುದಾ? ಪದಾಧಿಕಾರಿ ಆಗ್ಬಹುದಾ? ಇಲ್ಲ. ಅವನಿಗೆ ಮತದಾನದ ಅರ್ಹತೆ ಸಿಗುವಂತದ್ದು 1 ವರ್ಷ ಆದ ನಂತರ. ಅದೇ ಲಾಜಿಕ್, ಅದೇ ತರ್ಕವನ್ನ ಎದುರಿಟ್ಕೊಂಡು ಈ ರೀತಿಯ ಕಲಂಗಳನ್ನ ಕೆಲವರು ಅಳವಡಿಸ್ಕೊಳ್ತಾರೆ. ಈ ರೀತಿಯ ಕಲಂಗಳನ್ನ ಅಳವಡಿಸ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಅಂದ್ರೆ ಗೊಂದಲವನ್ನ ನಿವಾರಿಸುತ್ತೆ. ಇನ್ನು ಸದಸ್ಯತ್ವ ನೀಡುವ ಪ್ರಕ್ರಿಯೆ ಹೇಗಿರಬೇಕು? ಇದು ತುಂಬಾ ಜನ ನಮ್ಮಲ್ಲಿ ಮಾಡುವಂತಹ ಮಿಸ್ಟೇಕ್ಗಳು ಅಥವಾ ತಪ್ಪು ಕಲ್ಪನೆ ಇರುವಂತದ್ದು ಈ ಸದಸ್ಯತ್ವ ನೀಡುವ ಪ್ರಕ್ರಿಯೆಯಲ್ಲಿ. ಯಾವುದೇ ಒಬ್ಬ
ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಿದರೆ ಅವನಿಗೆ ಸದಸ್ಯತ್ವವನ್ನು ನೀಡುವ ಸಮಸ್ತ ಹಕ್ಕು ಮತ್ತು ಕರ್ತವ್ಯ ಚುನಾಯಿತ ಮಂಡಳಿಗೆ. ಮುಂದೆ ಒಂದು ಸಾರಿ ನಾನು ಪ್ರಥಮ ಸರ್ವ ಸದಸ್ಯರ ಸಭೆಯ ಪ್ರಕ್ರಿಯೆ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಸ್ನೇಹಿತರೆ. ಯಾಕೆ ಇದು ಅನ್ನೋದು ನಿಮಗೆ ಅಲ್ಲಿ ವಿಶೇಷವಾಗಿ ಅರ್ಥವಾಗತ್ತೆ. ನೀವು ಯಾರು ಯೋಚನೆ ಮಾಡ್ಬೋದು, ಪ್ರಾರಂಭದಲ್ಲಿ ನಿರ್ದೇಶಕ ಮಂಡಳಿ ಇರೋದಿಲ್ಲ, ಆಗ ಸದಸ್ಯತ್ವ ಪಡೆಯುವಂಥದ್ದು ಹೇಗೆ? ಅದಕ್ಕೆ ನಾನು ಸೂಕ್ಷ್ಮವಾಗಿ ಹಿಂದಿನ ಅವಧಿಯಲ್ಲಿ ಕೂಡ ಹೇಳಿದೆ, ಪ್ರಥಮ ಸರ್ವ ಸದಸ್ಯರ ಸಭೆಯಲ್ಲಿ ಇದುವರೆಗೆ ಆಗಿರುವಂತಹ ಎಲ್ಲ ಸದಸ್ಯತ್ವವನ್ನ ಊರ್ಜಿತಗೊಳಿಸಬೇಕು. ಯಾಕೆಂದ್ರೆ ಪ್ರಾರಂಭಿಕವಾಗಿ ಚುನಾಯಿತ ಮಂಡಳಿ ಇರೋದಿಲ್ಲ, ಪ್ರವರ್ತಕರು ಸೇರಿಕೊಂಡು ಅವರು ಇದನ್ನ ಒಂದು ಸಂಘವನ್ನು ಹುಟ್ಟಾಕಿರ್ತಾರೆ. ನಂತರದಲ್ಲಿ ಅವರ ಸದಸ್ಯತ್ವ ಊರ್ಜಿತವಾಗಬೇಕು, ಅದು ಸರಿ ಅಂತ ಅನ್ಸ್ಬೇಕು ಅಂದ್ರೆ ಅದನ್ನ ಚುನಾಯಿತ ಆಡಳಿತ ಮಂಡಳಿ ಬಂದ ನಂತರ ಈ ಪ್ರಕ್ರಿಯೆಗೆ ಚಾಲನೆ ನೀಡಿ ಯಾರ್ಯಾರು ಪ್ರಾರಂಭಿಕವಾಗಿ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಿದಾರೋ ಅವರೆಲ್ಲರಿಗೂ ಸದಸ್ಯತ್ವ ನೀಡುವಂತ ಪ್ರಕ್ರಿಯೆ ಮಾಡ್ತೀವಿ. ಅದು ಸಾಂಕೇತಿಕವಾಗಿ ಆಗತ್ತೆ, ಆದರೆ ಅದು ಕಾನೂನುಬದ್ಧ ಮಾಡತ್ತೆ ನಮ್ಮ ಎಲ್ಲರ ಸದಸ್ಯತ್ವವನ್ನ. ಹಾಗಾಗಿ ಚುನಾಯಿತ ಮಂಡಳಿಗೆ, ಇಲ್ಲಿ ಚುನಾಯಿತ ಅನ್ನೋ ಪದವನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇದು ನಮಗೆ ಮುಂದೆ ಇನ್ನೊಂದು ಕಡೆಗೂ ಈ ಚುನಾಯಿತ ಮಂಡಳಿಯ ಇದು ವ್ಯಾಖ್ಯಾನ ನಾವು ಬೇಕಾಗತ್ತೆ. ಏನದು ಚುನಾಯಿತ ಮಂಡಳಿ? ಯಾಕೆಂದ್ರೆ ಚುನಾಯಿತ ಮಂಡಳಿ ಅಂದ್ರೆ ಎಲೆಕ್ಟೆಡ್ ಬೋರ್ಡ್. ಯಾರ್ಯಾರು ಬೋರ್ಡ್ ಮೆಂಬರ್ ಆಗಿ ಆಯ್ಕೆಗೊಂಡಿದಾರೋ ಅವರಿಂದ ರಚಿತವಾದಂತಹ ಏನು ಮಂಡಳಿ ಇದೆ ಅದೇ ಚುನಾಯಿತ ಮಂಡಳಿ. ಅನ್ನುವುದರ ಹಿಂದೆ ಅದನ್ನ ಯಾವುದೋ ಒಂದು ಉಪಸಮಿತಿಗೆ ಕೊಡಬಹುದಾ? ಸರ್, ನಮ್ಮಲ್ಲಿ ಸದಸ್ಯತ್ವ ತುಂಬಾ ಜನ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಅದಕ್ಕೆ ಸದಸ್ಯತ್ವ ಮಂಜೂರಾತಿ ಸಮಿತಿ ಅಂತ ಮಾಡ್ತೀವಿ ನಾವು. ಅದರಿಂದ ಅವರೆಲ್ಲರೂ ನಾವು ಚುನಾಯಿತ ಆಡಳಿತ ಮಂಡಳಿಯವರು ಅವರಿಗೆ ಅಧಿಕಾರ ನೀಡಿದೀವಿ. ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೊಸದಾಗಿ ಸಾಮಾನ್ಯ ಸದಸ್ಯತ್ವವನ್ನು ನೀಡುವಾಗ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೊದಲನೇ ಬಾರಿಗೆ ಸದಸ್ಯತ್ವವನ್ನು ಪಡೆಯುವಾಗ ಚುನಾಯಿತ ಮಂಡಳಿ ಅನುಮೋದನೆ ಪಡೆದ ನಂತರವೇ ನೀಡಬೇಕು. ಮತ್ತು ಆ ರೀತಿ ಸದಸ್ಯತ್ವವನ್ನು ಪಡೆದವರ ಹೆಸರನ್ನ ಸಭೆಯ ನಡಾವಳಿಗಳಲ್ಲಿ ನಮೂದಿಸಬೇಕು. ಕೆಳಕಂಡ 150 ಜನರಿಗೆ, ಈ ಅರ್ಜಿ ಸಲ್ಲಿಸಿದ 150 ಜನರಿಗೆ ಸದಸ್ಯತ್ವವನ್ನು ಮಂಜೂರು ಮಾಡಲಾಯಿತು. ಕೆಳಕಂಡ 150 ಜನರಿಗೆ ಸದಸ್ಯತ್ವವನ್ನು ಮಂಜೂರು ಮಾಡಲಾಯಿತು. ಯಾರ್ಯಾರು? 1, ಇಂಥವ್ರು, ಬಿನ್ ಇಂಥವ್ರು, ಇಂಥ ಊರು, ಇಂಥ ಗ್ರಾಮ, ಇಂಥ ಅವರ ವಿಳಾಸ, ಹೆಸರು, ಅವರ ತಂದೆ ಅಥವಾ ಗಂಡನ ಹೆಸರು, ವಯಸ್ಸು, ಆಮೇಲೆ ಅವರ ಸಂಪೂರ್ಣ ವಿಳಾಸ, ಇದಿಷ್ಟನ್ನು ಪ್ರತಿಯೊಬ್ಬ ಸದಸ್ಯನ ಸೇರ್ಪಡೆಗೊಳ್ಳುವಾಗ ನಮ್ಮ ದಾಖಲೆಗಳಲ್ಲಿ ನಮೂದಿಸಬೇಕು. ಸಭೆಯ ನಡಾವಳಿಗಳಲ್ಲಿ, ನಮ್ಮಲ್ಲಿ ಕೆಲವೊಂದು ಸರಿ ಮಾಡ್ತೀವಿ, ಸಹಕಾರ ಸಂಘದ ಸದಸ್ಯತ್ವಕ್ಕೆ ಒಟ್ಟು 17 ಅರ್ಜಿಗಳು ಸಲ್ಲಿಕೆಯಾಗಿದ್ದು 17 ಅರ್ಜಿಗಳನ್ನು ವಿಲೆ ಮಾಡಲಾಯಿತು. ಅವರಿಗೆ ಸದಸ್ಯತ್ವ ನೀಡಲು ತೀರ್ಮಾನಿಸಲಾಯಿತು. ಅಸಿಂಧು. ಯಾರ್ಯಾರು ಆ 17 ಜನ? ಅದನ್ನ ಸ್ಪಷ್ಟವಾಗಿ ಬರಿಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಪ್ರಕ್ರಿಯೆ ಸ್ನೇಹಿತರೆ. ಯಾಕೆಂದ್ರೆ ಯಾವುದೇ ಒಬ್ಬ ಸದಸ್ಯ ಕಡೆಗೆ ತಾನು ಸದಸ್ಯತ್ವವನ್ನು ಸರಿಯಾಗಿ ನನ್ನ ಸದಸ್ಯತ್ವ ಊರ್ಜಿತವಾಗಿಲ್ಲ ಅಂತೇಳಿ ಲಿಟಿಗೇಟ್ ಮಾಡಿದ್ರೆ, ಇಲ್ಲ ಇಂಥ ಸಭೆಯಲ್ಲಿ ಅವರ ಹೆಸರನ್ನು ನಮೂದಿಸುವುದರ ಮೂಲಕ ಅವರಿಗೆ ಸದಸ್ಯತ್ವವನ್ನು ನೀಡಲಾಗಿದೆ ಅಂತ ಹೇಳಲಿಕ್ಕೆ ಬೇಕಾಗತ್ತೆ. ಹಾಗಾಗಿ ನಮ್ಮ ಸಭೆಯ ನಡಾವಳಿಗಳಲ್ಲಿ ಅವರ ಹೆಸರನ್ನ ನಮೂದಿಸಬೇಕು. ಈ ಅಧಿಕಾರವನ್ನ ನಾವು ಉಪಸಮಿತಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಡ್ಬೋದಾ? ಇಲ್ಲ. ಮೇಲೆ ಹೇಳಿದೀನಿ, ಯಾವುದೇ ರೀತಿಯ ಸದಸ್ಯತ್ವ. ಮುಂದೆ ಬರ್ತೀವಿ ನಾವು. ಸದಸ್ಯತ್ವದ ವಿಧಗಳಲ್ಲಿ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು, 3 ವಿಧದ ಸದಸ್ಯತ್ವವನ್ನ ನೀಡುವಂತಹ ಹಕ್ಕು ಮತ್ತು ಕರ್ತವ್ಯ ಚುನಾಯಿತ ಮಂಡಳಿಗೆ. ನಾಮಮಾತ್ರ ಸದಸ್ಯರನ್ನು ಸೇರಿಸಿಕೊಳ್ಳಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಧಿಕಾರ ನೀಡಲಾಯಿತು. ಅಸಿಂಧು. ಸದಸ್ಯರನ್ನು ಸೇರಿಸಿಕೊಳ್ಳಲು ಉಪಸಮಿತಿಗೆ ಅಧಿಕಾರ ನೀಡಲಾಯಿತು. ಅಸಿಂಧು. ಹಾಗಾಗಿ ಇದು ನಾನ್ ಡೆಲಿಗೇಟಿವ್ ಪವರ್, ಅಂದ್ರೆ ಪ್ರತ್ಯಾಯೋಜನೆ ಮಾಡಲಿಕ್ಕೆ ಬರದಿರುವಂತಹ ಕೆಲವೊಂದು ಪ್ರಕಾರ್ಯಗಳು, ಫಂಕ್ಷನ್ಸ್ಗಳು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡಬೇಕಾಗಿರುವಂತದ್ದು.
ಮುಂದೆ ಯಾವುದೋ ಒಂದು ಅವಧಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರಕಾರ್ಯಗಳು ಅಂತ ತಗೊಳ್ತೀವಿ, ಫಂಕ್ಷನ್ಸ್. ಕಾರ್ಯಗಳು ಬೇರೆ, ಪ್ರಕಾರ್ಯಗಳು ಬೇರೆ, ಅದನ್ನ ನಾವು ಡೀಟೇಲ್ ಮಾತಾಡೋಣ. ಆವಾಗ ನಾನು ಇದನ್ನ ಮತ್ತೊಮ್ಮೆ ಹೇಳ್ತೀನಿ. ಪ್ರಕಾರ್ಯಗಳಲ್ಲಿ ಮೊದಲನೇ ಪ್ರಕಾರ್ಯ ಅವರು ಸದಸ್ಯತ್ವವನ್ನು ನೀಡುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಟ್ಕೊಳ್ಳುವಂಥದ್ದು ಬೇಡ. ಸಾಮಾನ್ಯ ಸದಸ್ಯರಿರ್ಬೋದು, ಸಹ ಸದಸ್ಯರಿರ್ಬೋದು, ನಾಮಮಾತ್ರ ಸದಸ್ಯರಿರ್ಬೋದು, ಯಾವುದೇ ಸದಸ್ಯತ್ವವನ್ನು ನೀಡುವಾಗ ಅದು ಚುನಾಯಿತ ಆಡಳಿತ ಮಂಡಳಿಯ ನಡಾವಳಿಗಳಲ್ಲೇ ಬಂದಿರಬೇಕು, ಸಭೆಯ ನಡಾವಳಿಗಳಲ್ಲಿ. ಹಾಗಾಗಿ ಅದೊಂದನ್ನು ಗಮನಿಸೋಣ. ಇನ್ನು ಈಗಾಗಲೇ ಹೇಳಿದಂಗೆ ಸದಸ್ಯತ್ವದಲ್ಲಿ ವಿಧಗಳಿದಾವೆ. ಸಂಘಗಳಲ್ಲಿ ಯಾವ ರೀತಿ ವಿಧಗಳಿದಾವೆ ಅಂತ ಹಿಂದಿನ ಅವಧಿಯಲ್ಲೇ ತಿಳ್ಕೊಂಡ್ವಿ. ಪ್ರಾಥಮಿಕ ಸಂಘಗಳು, ಮಾಧ್ಯಮಿಕ ಸಂಘಗಳು, ಮಹಾಮಂಡಳಗಳು ಅಂತ. ಅದೇ ರೀತಿ ಸದಸ್ಯತ್ವದಲ್ಲೂ, ಅದರಲ್ಲೂ ಎಸ್ಪೆಷಲಿ ಈ 2013 ಸಂವಿಧಾನ ತಿದ್ದುಪಡಿಯ ಹಿನ್ನೆಲೆಯಲ್ಲಿ ನಮ್ಮ ಸಹಕಾರಿ ಕಾಯ್ದೆಗಳು ತಿದ್ದುಪಡಿ ಆದವಲ್ಲ, ಅದರ ನಂತರ ಬದಲಾವಣೆಗಳಲ್ಲಿ ಇದು ಮುಖ್ಯವಾಗಿರುವಂತದ್ದು. 3 ವಿಧದ ಸದಸ್ಯತ್ವ ಇದೆ: ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು. ಅಂದ್ರೆ ಸದಸ್ಯತ್ವದಲ್ಲಿ 3 ವಿಧ, 3 ಟೈಪ್ಸ್. ಅಂದ್ರೆ ಸದಸ್ಯತ್ವದ ಏನೇನು, ಇದು ಸಾಮಾನ್ಯ ಸದಸ್ಯರು ಅಂದ್ರೆ ಏನು, ಸಹ ಸದಸ್ಯರು ಅಂದ್ರೆ ಏನು, ನಾಮಮಾತ್ರ ಸದಸ್ಯರು ಅಂದ್ರೆ ಏನು ನೋಡ್ತಾ ಬರೋಣ. ಪ್ರಾಥಮಿಕ ಸಹಕಾರಿ ಸಂಘಗಳಲ್ಲಿ ನಾವು ಹಿಂದಿನ ಇದರಲ್ಲೇ ಚರ್ಚೆ ಮಾಡಿದ್ವಿ. ಕೇವಲ ವ್ಯಕ್ತಿಗಳು ಮಾತ್ರ ಸಾಮಾನ್ಯ ಸದಸ್ಯರು. ಅವ್ರು ಸದಸ್ಯರಾಗ್ಬೋದು, ಆದ್ರೆ ಬೇರೆಯವರು, ಇತರೆಯವರು, ವ್ಯಕ್ತಿಯೇತರರು ಸಾಮಾನ್ಯ ಸದಸ್ಯರಾಗುವಂತಿಲ್ಲ. ಪ್ರಾಥಮಿಕ ಸಹಕಾರಿಗಳಲ್ಲಿ, ಪ್ರೈಮರಿ ಕೋಆಪರೇಟಿವ್ಸ್ ನಲ್ಲಿ ನಾನ್ ಇಂಡಿವಿಜುವಲ್ಸ್ ಅವರು ದೇ ಕೆನ್ ನಾಟ್ ಬಿಕಮ್ ಜನರಲ್ ಮೆಂಬರ್ಸ್, ಸಾಮಾನ್ಯ ಸದಸ್ಯರಾಗುವಂತಿಲ್ಲ. ಇನ್ನು ಸಂಘ ಸಂಸ್ಥೆಗಳನ್ನ ಸಹ ಸದಸ್ಯರನ್ನ ಮಾಡ್ಕೊಳ್ಬಹುದು. ಮತ್ತೆ ನಾಮಮಾತ್ರ ಸದಸ್ಯರು ಕೇವಲ ಕಾನೂನು ಪಾಲನೆಗಾಗಿ ಮಾತ್ರ. ಈ ಸದಸ್ಯತ್ವದ ಲಕ್ಷಣಗಳನ್ನ ನಾನು ಸ್ವಲ್ಪ ವಿವರಿಸ್ತೀನಿ, ಆವಾಗ ನಿಮಗೆ ಇನ್ನೂ ಸ್ಪಷ್ಟವಾಗತ್ತೆ ಸ್ನೇಹಿತರೆ. ಇದು ಇವತ್ತಿನ ಅವಧಿ ಏನಿದೆಯಲ್ಲ ಸದಸ್ಯತ್ವದ ಬಗ್ಗೆ, ಇದು ಅತಿ ಮುಖ್ಯವಾದಂತಹ ಒಂದು ಅವಧಿ ಅಂತ ಪರಿಗಣಿಸುತ್ತ. ಸದಸ್ಯತ್ವದ ಬಗ್ಗೆನೇ ನಮಗೆ ಕನ್ಫ್ಯೂಷನ್ ಇದ್ರೆ ನಾವು ಮುಂದುವರಿಯಲಿಕ್ಕೆ ಆಗೋದೇ ಇಲ್ಲ. ಏನಿದೆ ಸದಸ್ಯತ್ವದ ಲಕ್ಷಣಗಳು ಏನು? ಸದಸ್ಯತ್ವದ ಲಕ್ಷಣಗಳಲ್ಲಿ ಷೇರು ಮೌಲ್ಯ ಅಥವಾ ಫೀಯನ್ನ ಕೊಡುವಂಥದ್ದು. ಸಾಮಾನ್ಯ ಸದಸ್ಯರು ಮತ್ತು ಸಹ ಸದಸ್ಯರು ಕನಿಷ್ಠ 1 ಷೇರಿನ ಮುಖಬೆಲೆಯನ್ನ ಕೊಡ್ತಾರೆ. ನಾನು 1 ಷೇರಿನ ಮುಖಬೆಲೆ 100 ರೂಪಾಯಿ ಅಂತ ಹಾಕೊಂಡಿದ್ದೀನಿ ಸ್ನೇಹಿತರೆ, ಹಾಗಾಗಿ 100 ರೂಪಾಯಿ ಅಂತ ಹಾಕಿದ್ದೀನಿ. ನಿಮ್ಮಲ್ಲಿ ಯಾವುದೇ ಒಂದು ಸಹಕಾರಿ ಸಂಘದ ಕನಿಷ್ಠ 1 ಷೇರಿನ ಮುಖಬೆಲೆ 1,000 ರೂಪಾಯಿ ಇತ್ತು, ಅಥವಾ 500 ರೂಪಾಯಿ ಇತ್ತು, ಅಥವಾ 250 ರೂಪಾಯಿ ಇತ್ತು, ಆಯಾ ಅಮೌಂಟ್ಗಳು. ಆದರೆ ನಾವು ಮಾತ್ರ ಸದಸ್ಯರಿಗೆ ಷೇರಿನ ಮೌಲ್ಯ ಇರೋದಿಲ್ಲ, ಷೇರು ಫೀ ಇರ್ತದೆ. ಅವರು ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ಅವರು ಓನ್ ಫೀಯನ್ನ ಕೊಟ್ಟು ನಾಮ ಮಾತ್ರ, ನೇಮ್ ಸೇಕ್, ಒಂದು ಫೀಯನ್ನ ಕೊಟ್ಟು ಸೇರ್ತಾರೆ. 5 ರಿಂದ 10 ರೂಪಾಯಿ ಇರ್ಬೋದು, 25 ರೂಪಾಯಿ ಇರ್ಬೋದು. ನಿಮ್ಮ ಸಹಕಾರ ಸಂಘಗಳಲ್ಲಿ ನಾವು ಮಾತ್ರ ಸದಸ್ಯತ್ವದ ಶುಲ್ಕ ಎಷ್ಟಿರ್ತದೆ? ನಾವು ಮಾತ್ರ ಸದಸ್ಯತ್ವಕ್ಕೆ ಮಾತ್ರ ಶುಲ್ಕ. ಸಾಮಾನ್ಯ ಸದಸ್ಯತ್ವ, ಸಹ ಸದಸ್ಯತ್ವಕ್ಕೆ 3 ಅಂಶಗಳಿರುತ್ತದೆ: ಪ್ರವೇಶ ಶುಲ್ಕ, ಷೇರು ಶುಲ್ಕ ಮತ್ತು ಷೇರು ಮೊತ್ತ. ನಾವು ಮಾತ್ರ ಇದರಲ್ಲಿ ಪ್ರವೇಶ ಶುಲ್ಕ, ಷೇರು ಶುಲ್ಕ ಇರ್ತದೆ, ಪ್ರವೇಶ ಶುಲ್ಕ ಮತ್ತು ಷೇರು ಮೊತ್ತ ಇರೋದಿಲ್ಲ. ಹಾಗಾಗಿ ಷೇರು ಮೊತ್ತ ಸಾಮಾನ್ಯ ಸದಸ್ಯರು ಮತ್ತು ಸಹ ಸದಸ್ಯರು ಕನಿಷ್ಠ 1 ಷೇರನ್ನಾದರೂ ಪೂರ್ಣವಾಗಿ ಪಾವತಿಸಿರಬೇಕು. ಸಾಲ ಪಡೆಯುವ ಅರ್ಹತೆ ಸಾಮಾನ್ಯ ಸದಸ್ಯರಿಗೆ ಇರ್ತದೆ, ಸಹ ಸದಸ್ಯರಿಗೆ ಇರ್ತದೆ. ನಾವು ಮಾತ್ರ ಸದಸ್ಯರಿಗೆ ಸಾಲ ಪಡೆಯುವ ಅರ್ಹತೆ ಇರೋದಿಲ್ಲ. ಇನ್ನು ಜಾಮೀನು ನೀಡುವ ಅರ್ಹತೆ, ಸಾಲ ಪಡೆಯುವ ಅರ್ಹತೆ ಇಲ್ಲ ಅಂದ್ರೆ ಜಾಮೀನು ನೀಡುವ ಅರ್ಹತೆನೂ ಇಲ್ಲ. ಹಾಗೆ 4ನೇದಾಗಿ ಠೇವಣಿ ಇಡುವ ಅರ್ಹತೆ. ಸಾಲ ಪಡೆಯುವಂಥದ್ದು, ಜಾಮೀನು ನೀಡುವಂಥದ್ದು ಮತ್ತು ಠೇವಣಿ ನೀಡುವಂಥದ್ದು, ಇವಿಷ್ಟು ವ್ಯಾವಹಾರಿಕ ಅನುಕೂಲಗಳು. ಇದರಲ್ಲಿ ಸಾಮಾನ್ಯ ಸದಸ್ಯರು ಮತ್ತು ಸಹ ಸದಸ್ಯರು ಮಾತ್ರ ಭಾಗವಹಿಸಬಹುದು, ನಾವು ಮಾತ್ರ ಸದಸ್ಯರು ಭಾಗವಹಿಸುವಂತಿಲ್ಲ. ಇಲ್ಲಿ ಕೆಲವರಿಗೆ ಅನ್ಸ್ಬೋದು, ನಮ್ಮಲ್ಲೆಲ್ಲ ಸಾಲ ಕೊಡ್ತಾ ಇದೀವಲ್ಲ, ನಾವು ಮಾತ್ರ ಸದಸ್ಯರು. ತಪ್ಪು.
ಅವರನ್ನ ಜಾಮೀನ್ದಾರನ ಮಾಡ್ಕೊಳ್ತಾ ಇದೀವಲ್ಲ ತಪ್ಪು. ಠೇವಣಿ ತಗೊಳ್ತಾ ಇದೀವಲ್ಲ, ಅವರಿಂದ ಪಿಗ್ಮಿ ತಗೊಳ್ತಾ ಇದೀವಲ್ಲ ತಪ್ಪು. ನಾವು ತಪ್ಪು ಮಾಡ್ತಾ ಇದ್ದೀವಿ. ಇದು ರವೀಂದ್ರನಾಥ್ ಹೇಳೋ ಮಾತಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. 2018ರಲ್ಲಿ ಸಿಟಿಸನ್ಸ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಆಂಧ್ರ ಪ್ರದೇಶದ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಮಾತ್ರ ಸದಸ್ಯರು, ನಾಮಿನಲ್ ಸದಸ್ಯರು, ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ಹಾಗಾಗಿ ಅವರು ವ್ಯವಹಾರಕ್ಕೆ ಅಯೋಗ್ಯರಲ್ಲ, ಯಾವುದೇ ವ್ಯವಹಾರ ಮಾಡುವಂತಿಲ್ಲ. ವ್ಯವಹಾರ ಅಂದ್ರೇನು? ಪತ್ತಿನ ಚಟುವಟಿಕೆಯಲ್ಲಿ ವ್ಯವಹಾರ ಅಂದ್ರೆ ಸಾಲ ತಗೊಳ್ಳುವಂಥದ್ದು ಅಥವಾ ಜಾಮೀನು ನೀಡುವಂಥದ್ದು ಅಥವಾ ಠೇವಣಿ ಇಡುವಂಥದ್ದು. ಅದನ್ನ ಮಾಡ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಇನ್ನು ಇಲ್ಲಿ ಕೆಲವರು ಹೇಳ್ತಾರೆ, ಸಾರ್ ನಮ್ ಬೈಲಾದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ, ತಪ್ಪು ಮಾಡ್ಕೊಂಡಿದ್ದೀರಿ. ಇನ್ನು ಕೆಲವರು ಹೇಳ್ತಾರೆ, ಸಾರ್ ಕಾನೂನಿನಲ್ಲಿ ಸಾಲ ಪಡಿಬಾರ್ದು, ನಾವು ಮಾತ್ರ ಸದಸ್ಯರಿಗೆ ಸಾಲ ನೀಡಬಾರ್ದು ಅಂತ ಎಲ್ಲಿದೆ? ಎಲ್ಲೂ ಇಲ್ಲ. ಆದರೆ ನಾವು ಮಾತ್ರ ಸದಸ್ಯರಿಗೆ ಸಾಲ ನೀಡಬಹುದು ಅಂತ ಎಲ್ಲಿದೆ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಲ ನೀಡಬಹುದು ಅಂತನೂ ಇಲ್ಲ, ಸಾಲ ನೀಡಬಾರ್ದು ಅಂತನೂ ಇಲ್ಲ. ಅಂದ್ರೆ ವೆನ್ ದಿ ಆಕ್ಟ್ ಈಸ್ ಸೈಲೆಂಟ್, ದೆನ್ ವಿ ಹ್ಯಾವ್ ಟು ಗೋ ಬಿಹೈಂಡ್ ದಿ ಇಂಟೆನ್ಷನ್ ಆಫ್ ದಿ ಲಾ, ಇಂಟೆಂಟ್ ಆಫ್ ದಿ ಲಾ. ನಿಮಗೆ ಸಹ ಸದಸ್ಯರು, ನಾವು ಸಾಮಾನ್ಯ ಸದಸ್ಯರು ಅಂತ 2 ಕ್ಲಾಸ್ಗಳನ್ನ ಕಲ್ಪಿಸಿ ಕೊಟ್ಟಿದ್ಯಾಕೆ? ಯಾಕೆಂದ್ರೆ ನಿಮಗೂ ಗೊತ್ತಿದೆ, ನಾವು ಮಾತ್ರ ಸದಸ್ಯರು ಕೇವಲ 3 ವರ್ಷದ ಅವಧಿಗೆ ಮಾತ್ರ ಅವರಿಗೆ ಅವಧಿ ಇರುವಂತದ್ದು. ಅವನು ಯಾವ ಉದ್ದೇಶಕ್ಕಾಗಿ ಸೇರ್ಪಡೆಗೊಂಡಿದ್ದಾನೋ ಆ ಉದ್ದೇಶ ಈಡೇರುವವರೆಗೆ, ಅಥವಾ 3 ವರ್ಷ, ಯಾವುದು ಮೊದಲೋ ಅದು ಅಲ್ವಾ? ಹಾಗಾಗಿ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸೋದಾಗಲಿ, ಸಾಲ ಪಡೆಯುವುದಾಗಲಿ ಅಥವಾ ಜಾಮೀನು ತಗೊಳ್ಳುವಂತದ್ದಾಗಲಿ ಮಾಡಕೂಡ್ದು. ಇನ್ನು ಡಿವಿಡೆಂಡ್ ಪಡೆಯುವ ಅರ್ಹತೆ, ಶೇರನ್ನೇ ಹಾಕದೆ ಹೋದ್ರೆ ನಾವು ಮಾತ್ರ ಸದಸ್ಯರಿಗೆ ಡಿವಿಡೆಂಡ್ ಕೊಡುವಂತಿಲ್ಲ. ಆದರೆ ಶೇರನ್ನು ಹಾಕಿದಂತಹ ಸಹ ಸದಸ್ಯರು, ಸಾಮಾನ್ಯ ಸದಸ್ಯರಿಗೆ ಶೇರನ್ನ ಕೊಡ್ಲೇಬೇಕು, ಅಲ್ಲ ಡಿವಿಡೆಂಡ್ ಅನ್ನ ಕೊಡಬೇಕು. ಷೇರು ಹಣ ಮರುಪಾವತಿ, ಅವರು ಕೊಟ್ಟ ಹಣವನ್ನ ಅವರಿಗೆ ವಾಪಸ್ ಕೊಡುವಂತದ್ದು ಸೊಸೈಟಿಯ ಅಥವಾ ನಮ್ಮ ಸಹಕಾರ ಸಂಘದ ಜವಾಬ್ದಾರಿ. ಯಾವುದೇ ಸಂದರ್ಭದಲ್ಲಿ ಅವರು ಷೇರು ಹಣವನ್ನ ಮರುಪಾವತಿ ಬಯಸಿದಾಗ ಅವರಿಗೆ ಕೊಡಬೇಕು. ನಾವು ಮಾತ್ರ ಸದಸ್ಯರಿಗೆ ಷೇರು ಹಣ ಇರೋದಿಲ್ಲ, ಹಾಗಾಗಿ ಅದರ ಮರುಪಾವತಿ ಮಾಡುವ ಅಗತ್ಯ ಇಲ್ಲ. ಷೇರು ಪತ್ರ ನೀಡುವ ಅರ್ಹತೆ ಅಂದ್ರೆ ಷೇರು ಪತ್ರ ಪಡೆಯುವ ಅರ್ಹತೆ. ಷೇರನ್ನು ಹಾಕಿದಾಗ ಅವರಿಗೆ ಷೇರು ಪತ್ರವನ್ನು ನೀಡಬೇಕಾಗತ್ತೆ. ಇನ್ನು ಕೆಲವೊಂದು ಸಹಕಾರ ಸಂಘಗಳಲ್ಲಿ ಬೈಲಾದಲ್ಲಿ ಹಾಕೊಂಡಿರ್ತಾರೆ, ಸಹ ಸದಸ್ಯರಿಗೆ ಷೇರು ಪತ್ರವನ್ನ ನೀಡುವಂತಿಲ್ಲ, ಮಾಡಬಹುದು. ಆದ್ರೆ ಸಾಮಾನ್ಯ ಸದಸ್ಯರಿಗೆ ಷೇರು ಪತ್ರ, ಶೇರ್ ಸರ್ಟಿಫಿಕೇಟ್ ಅನ್ನ ಕೊಡಲೇಬೇಕು. ಇನ್ನು ಮತದಾನದ ಅರ್ಹತೆ, ಕಾಂಟ್ರಿಬ್ಯೂಟರೀಸೇ ಅಲ್ಲದೆ ಇದ್ದರಿಂದ ನಾವು ಮಾತ್ರ ಸದಸ್ಯರಿಗೆ ಮತದಾನದ ಅರ್ಹತೆ ಇಲ್ಲ. ಆದರೆ ಇಲ್ಲಿಂದ ಸಹ ಸದಸ್ಯತ್ವಕ್ಕೂ ಕೂಡ ಅದು ಇಲ್ಲ. ಯಾಕೆಂದ್ರೆ ಸಹ ಸದಸ್ಯತ್ವವನ್ನು ಮಾಡ್ಕೊಳ್ಳುವಂಥದ್ದು ಸಾಮಾನ್ಯ ಸದಸ್ಯತ್ವಕ್ಕೆ ಅರ್ಹತೆ ಇಲ್ಲದವರನ್ನ, ಸಾಮಾನ್ಯ ಸದಸ್ಯತ್ವಕ್ಕೆ ಅರ್ಹತೆ ಇರುವವರನ್ನ ಸಾಮಾನ್ಯ ಸದಸ್ಯತ್ವಕ್ಕೆ ಸೇರಿಸಿಕೊಳ್ಬೇಕು. ಸಾಮಾನ್ಯ ಸದಸ್ಯತ್ವಕ್ಕೆ ಅರ್ಹತೆ ಇಲ್ಲದವರನ್ನ ಸಹ ಸದಸ್ಯತ್ವಕ್ಕೆ ಸೇರಿಸಿಕೊಳ್ಬಹುದು. ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ವ್ಯಕ್ತಿಯೇತರರು ಸಾಮಾನ್ಯ ಸದಸ್ಯರಾಗುವಂತಿಲ್ಲ, ಹಾಗಾದ್ರೆ ಸಹ ಸದಸ್ಯರು ಮಾಡ್ಕೊಳ್ಳಿ. ಆದರೆ ಅವರಿಗೆ ವೋಟಿಂಗ್ ರೈಟ್ ಇಲ್ಲ. ಮುಂದೆ ಎಲ್ಲ ಒಂದ್ ಕಡೆ ಬರ್ತೀನಿ, ಈಗಲೇ ಹಿಂಗೊಂದ್ಸರಿ ಹೇಳಿರ್ತೀನಿ. ಆಯಾ ಸಹಕಾರ ಸಂಘದ ವೇತನ ಪಡೆಯುವ ಉದ್ಯೋಗಿಗಳು ಸಾಮಾನ್ಯ ಸದಸ್ಯರಾಗುವಂತಿಲ್ಲ. ಯಾಕೆಂದ್ರೆ ಅವರಿಗೆ ಸದಸ್ಯತ್ವಕ್ಕೆ ಬೇರೆ ವಿಧದಲ್ಲಿ ಬೇರೆ ಎಲ್ಲಾ ವಿಚಾರದಲ್ಲೂ ಅವರಿಗೆ ಅರ್ಹತೆ ಇದ್ದರೂ ಕೂಡ ಅವರು ಅದೇ ಸಂಘದ ವೇತನ ಪಡೆಯುವ ಉದ್ಯೋಗಿಗಳು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಸಾಮಾನ್ಯ ಸದಸ್ಯರು ಅಂತ ಪರಿಗಣಿಸುವಂತಿಲ್ಲ. ಯಾಕೆಂದ್ರೆ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡುವಂತಿಲ್ಲ. ಅಂತಹ ಸಮಯದಲ್ಲಿ ಅವರನ್ನ ನಿಮ್ಮ ಬೈಲಾದಲ್ಲಿ ಅನುವು ಮಾಡಿಕೊಂಡಿದ್ದರೆ ಸಹ ಸದಸ್ಯರನ್ನಾಗಿ ಸೇರಿಸಿಕೊಳ್ಳಬಹುದು. ಅವ್ರಿಗೆ ಮತದಾನದ ಯೋಗ್ಯತೆ ಇಲ್ಲ, ಮತದಾನದ ಅರ್ಹತೆ ಇಲ್ಲ. ಇನ್ನು ಲೆಕ್ಕಪತ್ರ ಪಡೆಯುವ ಅರ್ಹತೆ, ಅಕೌಂಟ್ಸ್ ಕೇಳುವಂಥದ್ದು, ಅಕೌಂಟ್ ಸ್ಟೇಟ್ಮೆಂಟ್ ಕೇವಲ ಸಾಮಾನ್ಯ ಸದಸ್ಯರಿಗೆ ಮಾತ್ರ ಅದರ ಹಕ್ಕು. ಹಾಗೆ ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆ ಕೇವಲ ಸಾಮಾನ್ಯ ಸದಸ್ಯರಿಗೆ ಮಾತ್ರ.
ಹಾಗೆ ಗುರುತಿನ ಚೀಟಿ ಪಡೆಯುವ ಹಕ್ಕು. ಒಂದು ಸಹ ಸದಸ್ಯರು ಕೂಡ ಷೇರು ಮೊತ್ತವನ್ನ ಕೊಟ್ಟಿದ್ರು ಕೂಡ ಅವರಿಗೆ ಗುರುತಿನ ಚೀಟಿ ನೀಡುವಂತಿಲ್ಲ. ಕಾರಣ ಅವರಿಗೆ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕಾಗಲಿ ಮತದಾನದ ಹಕ್ಕಾಗಲಿ ಇಲ್ಲ. ಹಾಗಾಗಿ ಗುರುತಿನ ಚೀಟಿ ಯಾಕೆ ಬೇಕು? ಮತದಾನದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ. ಹಾಗಾದ್ರೆ ಅವ್ರಿಗೆ ಮತದಾನ ಹಕ್ಕಿಲ್ಲದೆ ಇರೋದ್ರಿಂದ ಅವರಿಗೆ ಗುರುತಿನ ಚೀಟಿ ಪಡೆಯುವ ಅರ್ಹತೆ ಇಲ್ಲ. ಸಾಮಾನ್ಯ ಸಭೆಗೆ ಹಾಜರಾತಿ. ಸಾಮಾನ್ಯ ಸಭೆಗೆ ಹಾಜರಾಗ್ಲಿಕ್ಕೆ ಕೇವಲ ಮತ್ತು ಕೇವಲ ಸಾಮಾನ್ಯ ಸದಸ್ಯರಿಗೆ ಮಾತ್ರ, ಸಹ ಸದಸ್ಯರು ನಾವು ಮಾತ್ರ ಸದಸ್ಯರಿಗೆ ಹಕ್ಕಿಲ್ಲ. ಇಲ್ಲಿ ಇದು ಕೇಳ್ತಾ ಇದ್ದಂಗೆ ಅನೇಕರಿಗೆ ಒಂದು ಗೊಂದಲ ಆಗಿರ್ಬೋದು. ಸಾಮಾನ್ಯ ಸದಸ್ಯರು ನಮ್ಗೆ ಅರ್ಥ ಆಯ್ತು ಸರ್, ಅವರಿಗೆಲ್ಲ ಹಕ್ಕಿರ್ತದೆ, ಅವರು ನಮ್ಮ ಸಂಸ್ಥೆಯ ಮಾಲೀಕರು, ಅವರಿಗೆ ಎಲ್ಲ ವಿಶಿಷ್ಟ ಹಕ್ಕು ಕರ್ತವ್ಯಗಳು ಇರ್ತವೆ. ಸಹ ಸದಸ್ಯರು ಅದು ನಮ್ಗೆ ಅರ್ಥ ಆಯ್ತು, ಯಾಕೆಂದ್ರೆ ಅವರಿಗೆ ಕೆಲವೊಂದು ಹಕ್ಕುಗಳು ಇರೋದಿಲ್ಲ. ಆದರೆ ನಾವು ಮಾತ್ರ ಸದಸ್ಯರಿಗೆ ಯಾವುದೇ ಹಕ್ಕಿಲ್ಲ. ಅವರಿಗೆ ಷೇರಿಗೆ ಕಾಂಟ್ರಿಬ್ಯೂಟರ್ ಮಾಡೋದಿಲ್ಲ, ಷೇರು ಪತ್ರ ಪಡೆಯೋದಿಲ್ಲ, ಅವರಿಗೆ ಸಾಲ ತಗೊಳಂಗಿಲ್ಲ, ಠೇವಣಿ ಇಡೋಂಗಿಲ್ಲ, ಜಾಮೀನು, ಯಾವುದೂ ಹಕ್ಕಿಲ್ಲ. ಅಂದ್ರೆ ನಾವು ಮಾತ್ರ ಸದಸ್ಯರು ಯಾಕೆ ಬೇಕು ನಮಗೆ? ಇದು ಒಂದು ಒಳ್ಳೆ ಪ್ರಶ್ನೆ ಬರುತ್ತೆ. ಖಂಡಿತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಸಹಕಾರ ಸಂಘಗಳಿಗೆ ಕೊಟ್ಟಿರುವಂತಹ ಒಂದು ವಿಶೇಷ ವಿಶೇಷ ಇದು ಸವಲತ್ತು ಕೊಟ್ಟಿರುವಂತದ್ದು ಏನು ಅಂದ್ರೆ, ನಾವು ಆರ್ಬಿಟ್ರೇಷನ್ಗೆ ಹೋಗ್ಬೋದು. ನಮ್ಮಲ್ಲಿ ಯಾವುದೇ ವಿವಾದಗಳಾದಲ್ಲಿ ಅವುಗಳನ್ನ ನಾವು ಪಂಚಾಯಿತಿಯ ಕಾಯ್ದೆಯಲ್ಲಿ ನಾವು ಬಗೆಹರಿಸ್ಕೊಳ್ಬಹುದು. ಪಂಚಾಯಿತಿ ಕಾಯ್ದೆ ನಿಮಗೆಲ್ಲರಿಗೂ ಗೊತ್ತಿದೆ, ಅತ್ಯಂತ ಸೂಕ್ತವಾದಂತಹ ಕಾಯ್ದೆ ನಮ್ಮ ಸಹಕಾರಿ ಸಂಘಗಳಿಗೆ. ಆದರೆ ಅಲ್ಲಿ ಅವನು ಸದಸ್ಯನಾಗಿರಬೇಕು, ಕನಿಷ್ಠ ನಾವು ಮಾತ್ರ ಸದಸ್ಯನಾರು ಆಗಿರಬೇಕು. ಆ ಕಾರಣದಿಂದಾಗಿ ಅವನನ್ನ ನಾಮಿನಲ್ ಸದಸ್ಯರು ಮಾಡ್ಕೊಳ್ತೀವಿ, ನೇಮ್ ಸೇಕ್. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಸಾಮಾನ್ಯ ಸದಸ್ಯತ್ವಕ್ಕೆ ಪ್ರವೇಶ. ಸಹಕಾರಿಯ ಸಾಮಾನ್ಯ ಸದಸ್ಯನಾಗ ಬಯಸುವಂತವನು ಸಹಕಾರಿಯ ಕಾರ್ಯಕ್ಷೇತ್ರದಲ್ಲಿ ನಿವಾಸಿಯಾಗಿರ್ಬೇಕು, 18 ವರ್ಷ ತುಂಬಿದವನಾಗಿರ್ಬೇಕು, ದಿವಾಳಿ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥ ಆಗಿರಬಾರ್ದು. ಇದನ್ನ ನಾವು ಈಗಾಗಲೇ ಹೇಳಿದ್ದೀನಿ. ಇಂಥವರು ಆಡಳಿತ ಮಂಡಳಿಯವರು ಕಾಲಕಾಲಕ್ಕೆ ನಿಗದಿಪಡಿಸಿದಂತಹ ಪ್ರವೇಶ ಶುಲ್ಕ ಮತ್ತು ಷೇರು ಶುಲ್ಕದೊಂದಿಗೆ ಕನಿಷ್ಠ 1 ಷೇರಿನ ಪೂರ್ಣ ಹಣವನ್ನ, ಪಾರ್ಷಿಯಲ್ ಷೇರಿಗೆ ಅಪ್ಲಿಕೇಶನ್ ಹಾಕಕ್ ಬರೋದಿಲ್ಲ, ಕನಿಷ್ಠ 1 ಷೇರಿನ 500 ರೂಪಾಯಿ ನಮ್ಮ ಷೇರಿನ ಮುಖ ಬೆಲೆ. ಹಾಗಾದ್ರೆ 500 ರೂಪಾಯಿ ಕೊಟ್ಟಿರ್ಬೇಕು. 250 ರೂಪಾಯಿ ಕೊಡ್ತೀನಿ, ಮಂಜೂರಾದ ನಂತರ ಮತ್ತೆ 250 ರೂಪಾಯಿ ಕೊಡ್ತೀನಿ, ಮಂಜೂರೇ ಆಗೋದಿಲ್ಲ, ಅರ್ಜಿ ಸಲ್ಲಿಸಬೇಕು. ಸದಸ್ಯತ್ವಕ್ಕೆ ಕೋರಿ ಬಂತಹ ಯಾವುದೇ ಅರ್ಜಿಯನ್ನ ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಮಂಡಳಿಗಿರತ್ತೆ. ಒಂದು ವೇಳೆ ಯಾವುದೇ ಸಂದರ್ಭದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸದಲ್ಲಿ ಅವನಿಗೆ ಒಂದು ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಬೇಕಾಗತ್ತೆ. ಅವನಿಗೆ ಒಂದು ಶೋಕಾಸ್ ನೋಟಿಸ್ ಕೊಡಬೇಕು, ನಿಮ್ಮನ್ನು ಇಂತಹ ಕಾರಣದಿಂದಾಗಿ ನಾವು ಸದಸ್ಯತ್ವಕ್ಕೆ ಸೇರಿಸ್ಕೊಳ್ತಾ ಇಲ್ಲ ತಿಳಿಯತಕ್ಕದ್ದು. ಅವನು ಅಕಸ್ಮಾತ್ ಅವನಿಗೆ ತಿರಸ್ಕೃತಗೊಂಡ್ರೆ ಅವನು ನೋಂದಣಾಧಿಕಾರಿಗಳಿಗೆ ಮೇಲ್ಮನವಿ ಅಂದ್ರೆ ಅಪೀಲ್ ಹೋಗ್ಬೋದು. ಅಪೀಲ್ ಹೋದಾಗ ನೋಂದಣಾಧಿಕಾರಿಗಳು ಆ ವಿಚಾರದಲ್ಲಿ ಆದೇಶವನ್ನು ಹೊರಡಿಸ್ತಾರೆ, ಯಾಕೆ ತಿರಸ್ಕಾರವಾಗಿದೆ ಅನ್ನೋದನ್ನ ನೋಡ್ಕೊಂಡು. ಅದಕ್ಕೋಸ್ಕರ ತಿರಸ್ಕಾರ ಮಾಡೋದಿದ್ರು ಕೂಡ ನೀವು ಸ್ಪಷ್ಟವಾಗಿ ನಿಮ್ಮ ಅರ್ಜಿಯ ಸಲ್ಲಿಕೆಯಾಗಿದ್ದು ನೀವು ನಮ್ಮ ಕಾರ್ಯಚಟುವಟಿಕೆಯ ವ್ಯಾಪ್ತಿಯಲ್ಲಿ ನಮ್ಮ ಧ್ಯೇಯೋದ್ದೇಶ ಮತ್ತು ಚಟುವಟಿಕೆಗಳಿಗೆ ಮಾರಕವಾಗಿರುವಂತಹ, ಸ್ಪರ್ಧಾತ್ಮಕವಾಗಿರುವಂತಹ ಇಂತಹ ವ್ಯವಹಾರವನ್ನು ನೀವು ವೈಯಕ್ತಿಕವಾಗಿ ಮಾಡ್ತಾ ಇರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ನಿಮ್ಮ ಅರ್ಜಿಯನ್ನು ವಿಲೆ ಇಡಲಾಗಿದೆ, ತಿರಸ್ಕರಿಸಲಾಗಿದೆ. ಯಾಕೆಂದ್ರೆ ಅವರು ನೋಡ್ತಾರೆ ಯಾಕೋಸ್ಕರ. ಹಾಗಾಗಿ ಸ್ಪೀಕಿಂಗ್ ಆರ್ಡರ್ ಕೊಡಿ. ಸ್ಪೀಕಿಂಗ್ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಸುಮ್ಮನೆ ರಿಜೆಕ್ಟೆಡ್ ನೋ, ಯಾವ ಕಾರಣಕ್ಕೋಸ್ಕರ ನೀವು ನಮ್ಮಲ್ಲಿ ವೇತನ ಪಡೆಯುವ ಉದ್ಯೋಗಿ ಆಗಿರೋದ್ರಿಂದ ನಿಮ್ಮ ಅರ್ಜಿಯನ್ನು ವಿಲೆ ಮಾಡಲಾಗಿದೆ, ನಿಮಗೆ ಸದಸ್ಯತ್ವವನ್ನು ಮಂಜೂರು ಮಾಡಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿಸಲ್ಪಟ್ಟಿದ್ದೇವೆ ಅಥವಾ ತಿಳಿಸುತ್ತಿದ್ದೇವೆ. ಯಾವ ಕಾರಣಕ್ಕೆ ಅಂತ ಹೇಳಿ ಇಲ್ಲದೆ ಹೋದ್ರೆ ನೋಂದಣಾಧಿಕಾರಿಗಳು ಅಸ್ಪಷ್ಟವಾದಂತಹ ತಿರಸ್ಕರಣೆಯಲ್ಲಿ ನಿಮ್ಗೆ ಆದೇಶ ನೀಡಬಹುದು, ಅವ್ರಿಗೆ ಕೊಡಿ ಅಂತ. ಆಮೇಲೆ ಮತ್ತೆ ನೀವು ನೋಂದಣಾಧಿಕಾರಿಗಳಿಗೆ ವಿಶ್ಲೇಷಣೆ ಮಾಡಿ ಅಥವಾ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ, ವಿವರಣೆ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ಇದನ್ನ ಯಾವುದೇ ಸದಸ್ಯತ್ವದ ಅರ್ಜಿ
ವಿಲೇ ಮಾಡುವಾಗ ಅಥವಾ ತಿರಸ್ಕರಿಸುವಾಗ ಯಾವ ಕಾರಣಕ್ಕೋಸ್ಕರ ಸದಸ್ಯತ್ವವನ್ನ ನೀವು ತಿರಸ್ಕರಿಸ್ತಾ ಇದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸಿ. ಅನೇಕ ಸದಸ್ಯತ್ವದ ತಿರಸ್ಕರಣೆಗೆ ಅನೇಕ ವಿಷಯಗಳಿರ್ಬೋದು, ಕಾರಣ ಇರ್ಬೋದು. ಮತ್ತೆ ಯಾವುದೇ ಸದಸ್ಯತ್ವಕ್ಕೆ ಅರ್ಜಿ ಸ್ವೀಕೃತವಾದ 60 ದಿನದೊಳಗೆ ಅಂತಹ ವ್ಯಕ್ತಿಗೆ ಮಂಡಳಿಯು ತನ್ನ ತೀರ್ಮಾನವನ್ನು ತಿಳಿಸತಕ್ಕದ್ದು. ಅರ್ಜಿ ತಗೊಂಡು ವರ್ಷಗಟ್ಲೆ ನಾವು ಹಾಗೆ ಇಡ್ಬೋದಾ? ಖಂಡಿತ ಇಲ್ಲ. 60 ದಿನದೊಳಗಾಗಿ ಅವನಿಗೆ ತನ್ನ ತೀರ್ಮಾನವನ್ನು ತಿಳಿಸತಕ್ಕದ್ದು. ಒಂದು ವೇಳೆ ಸದಸ್ಯತ್ವ ತಿರಸ್ಕರಿಸಿದ್ರೆ ಪ್ರವೇಶ ಶುಲ್ಕ, ಷೇರು ಶುಲ್ಕವನ್ನ ನೀವು ಹಿಂತಿರುಗಿಸುವಂತಿಲ್ಲ. ಆದರೆ ಷೇರಿಗಾಗಿ ಕೊಟ್ಟಂತಹ ಹಣ, 1 ಷೇರ್ ಇರ್ಬೋದು, 10 ಷೇರ್ ಇರ್ಬೋದು, 100 ಷೇರ್ ಇರ್ಬೋದು, ತಕ್ಷಣವೇ ಹಿಂತಿರುಗಿಸ್ಬೇಕು. ಅಲ್ಲಿವರೆಗೆ ಅದು ಶೇರ್ ಸಸ್ಪೆನ್ಸ್ ಅಲ್ಲಿ ಇರುತ್ತೆ, ಅದನ್ನ ತಕ್ಷಣ ಕೊಡಬೇಕು. ಒಮ್ಮೆ ಆ ರೀತಿ ಸದಸ್ಯತ್ವ ತಿರಸ್ಕರಿಸಲ್ಪಟ್ರೆ ಅಂತಹ ವ್ಯಕ್ತಿ ತಾನು ಯಾವ ಕಾರಣಕ್ಕೋಸ್ಕರ ತಿರಸ್ಕರಿಸಲ್ಪಟ್ಟಿದ್ದೇನೆ ಅನ್ನೋದನ್ನು ತಿಳ್ಕೊಂಡು ಅಂತಹ ತಿರಸ್ಕರಣೆಯ ಕಾರಣವನ್ನ ಹೋಗಲಾಡಿಸಿಕೊಂಡು ಮತ್ತೆ ಪುನಃ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಬಹುದು. ಹಾಗಾಗಿ ಸದಸ್ಯತ್ವದ ಪ್ರವೇಶಕ್ಕಿದೆ. ಇನ್ನು ಅರ್ಜಿ ಸ್ವೀಕೃತವಾದ ದಿನಾಂಕದಿಂದ 60ನೇ ದಿನದ ಅಂತ್ಯಕ್ಕೆ, ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾರೇ ವ್ಯಕ್ತಿಯ ಅರ್ಜಿಯ ಬಗ್ಗೆ ಆಡಳಿತ ಮಂಡಳಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ಡೀಮ್ಡ್ ಅಕ್ಸೆಪ್ಟೆಡ್, ಅಂಗೀಕೃತವಾಗಿದೆ ಎಂದು ಭಾವಿಸತಕ್ಕದ್ದು. 60 ದಿನದೊಳಗೆ ನೀವು ಅವನಿಗೆ ಏನು ತಿರಸ್ಕಾರ ಮಾಡಿದೀವಿ ಅಂತ ಹೇಳಲಿಲ್ಲ ಅಂದ್ರೆ ಇಟ್ ಈಸ್ ಡೀಮ್ಡ್ ಅಕ್ಸೆಪ್ಟೆಡ್ ಬೈ ಡಿಫಾಲ್ಟ್. ಇನ್ನು ಲಿಖಿತ, ಈಗಾಗಲೇ ಹೇಳಿದ್ದೀನಿ, ಯಾವುದೇ ಸದಸ್ಯತ್ವವನ್ನ ನೀವು ನಿರಾಕರಿಸುವಂತಿಲ್ಲ ಸಾಕಷ್ಟು ಕಾರಣ ಇಲ್ಲದೆ. ಮತ್ತೆ ಯಾವುದೇ ವ್ಯಕ್ತಿ ಉಪವಿಧಿ ಪ್ರಕಾರ ಕೊಟ್ಟಂತಹ ಅರ್ಜಿ ಆಡಳಿತ ಮಂಡಳಿ ಅನುಮೋದನೆ ಪಡೆದ ನಂತರ ಅವನ ಸದಸ್ಯತ್ವದ ಹಕ್ಕನ್ನು ಹೊಂದ್ತಾನೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ನಿಮ್ಗೆ ಸದಸ್ಯತ್ವ ಮಂಜೂರಾಗತ್ತೆ ಸರ್, ನಂಗೆ ಗೊತ್ತಿದೆ ಅಂತ ಹೇಳಿ ಅವರ ಜೊತೆಗೆ ವ್ಯವಹಾರವನ್ನ ಶುರು ಮಾಡುವಂತಿಲ್ಲ. ರವೀಂದ್ರನಾಥ್ ಅರ್ಜಿ ಸಲ್ಲಿಸಿದಾನೆ, ಅವನ ಸದಸ್ಯತ್ವದ ಅರ್ಜಿ ಮುಂದಿನ ಬೋರ್ಡ್ ಮೀಟಿಂಗ್ ನಲ್ಲಿ ಅಂಗೀಕಾರ ಆಗತ್ತೆ, ನನಗೆ ಗೊತ್ತಿದೆ, ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಇವತ್ತೇ ಅವರಿಂದ ಮತ್ತೊಂದು ಠೇವಣಿಯನ್ನ ಪಡಿತೀನಿ ಅಥವಾ ಅವರಿಗೊಂದು ಸಾಲ ನೀಡ್ತೀನಿ, ತಪ್ಪು. ಯಾಕೆ ಅಂದ್ರೆ ನನ್ನ ಸದಸ್ಯತ್ವ ಮಂಜೂರು ಆಗುವಂಥದ್ದು, ಅಂಗೀಕೃತವಾಗುವಂಥದ್ದು ಮುಂದಿನ ದಿನದಲ್ಲಿ. ಅದಕ್ಕಿಂತ ಮೊದಲು ನಾನು ಯಾವುದೇ ವ್ಯವಹಾರ ಮಾಡಿದರೆ ಅದು ಸದಸ್ಯೇತರರೊಂದಿಗಿನ ವ್ಯವಹಾರ. ಹಾಗಾಗಿ ಅವನು ಯಾವುದೇ ವ್ಯವಹಾರ ಮಾಡೋದಿದ್ರೆ ಸದಸ್ಯತ್ವದ ಪ್ರಕಾರ ಮಾಡುವಂತಹ ವ್ಯವಹಾರಗಳಿಗೆಲ್ಲರಿಗೂ ಸದಸ್ಯತ್ವ ಮಂಜೂರಾದ ನಂತರನೇ. ಇದು ಅನೇಕರಲ್ಲಿ ನಮ್ಮಲ್ಲಿ ಆಗ್ತಾ ಇರುವಂತಹ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಹಾಗೆ ಡೆಪಾಸಿಟ್ಗೂ ತಂದು ಕೊಟ್ಟಿದ್ದಾರೆ, ಡೆಪಾಸಿಟ್ ತಗೋಬಿಡ್ತೀವಿ, ತಪ್ಪು. ನಮ್ಮ ಅರ್ಜಿ ಅಂಗೀಕೃತವಾಗವರೆಗೆ 1 ತಿಂಗಳಾಗತ್ತೆ ಸರ್, 2 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಆಗುತ್ತೆ ನಮ್ಮಲ್ಲಿ, 1 ತಿಂಗಳ ನಂತರ ಆಗಿದೆ, ಅಲ್ಲಿವರೆಗೆ ಅವರ ಡೆಪಾಸಿಟ್ ಅನ್ನ ನಾನು ತಗೊಳ್ದೆ ಹೋದ್ರೆ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ. ನೋ, ಆ ರೀತಿ ಯಾವುದೇ ಕಾರಣ ಸಬೂಬುಗಳನ್ನ ಹೇಳುವಂತಿಲ್ಲ. ಅವರ ಸದಸ್ಯತ್ವ ಮಂಜೂರಾಗದೆ, ಅವನು ಸದಸ್ಯನಾಗದೆ ಅವನ ಜೊತೆಗೆ ಯಾವುದೇ ವ್ಯವಹಾರವನ್ನ ಪ್ರಾರಂಭಿಸುವಂತಿಲ್ಲ, ಸಾಲ ನೀಡುವಂತಿಲ್ಲ, ಪಿಗ್ಮಿಯನ್ನು ಕೂಡ ಸಂಗ್ರಹಿಸುವಂತಿಲ್ಲ. ಯಾಕೆ ಇಲ್ಲಿ ಈ ರೀತಿ ಬರ್ತದೆ ಸರ್, ನಾವು ಹಿಂಗೆಲ್ಲ ಮಾಡೋದಿದ್ರೆ ವ್ಯವಹಾರ ಮಾಡೋದೇ ಕಷ್ಟ. ಕೆಲವರು ಹೇಳ್ತಾರೆ, ನೀವು ನಮ್ಮ ಸಹಕಾರ ಸಂಘಗಳ ಧ್ಯೇಯ ಏನು ಅಂದ್ರೆ ಸಂಘದ ಸದಸ್ಯರೊಂದಿಗೆ ವ್ಯವಹರಿಸುವುದು. ಇಲ್ಲಿ ಸದಸ್ಯತ್ವವನ್ನ ಪಡೆದವರೊಂದಿಗೆ ವ್ಯವಹರಿಸುವುದು ಆದ್ಯತೆಯೇ ಹೊರತು ವ್ಯವಹಾರಕ್ಕೋಸ್ಕರ ಸದಸ್ಯತ್ವ ನೀಡುವುದು ಆದ್ಯತೆ ಅಲ್ಲ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇದೆರಡರ ವ್ಯತ್ಯಾಸ. ಅವನು ಪಿಗ್ಮಿ ಕರ್ತಾನಂತೆ ಸರ್, ಅದಕ್ಕೋಸ್ಕರ ಸದಸ್ಯತ್ವ ನೀಡ್ತಾ ಇದ್ದೀನಿ, ಅಲ್ಲ. ಅವನು ನಮ್ಮ ಸದಸ್ಯ ಸರ್, ಅದಕ್ಕೋಸ್ಕರ ಪಿಗ್ಮಿ ತಗೊಳ್ತಾ ಇದೀವಿ, ಜೈ. ಸದಸ್ಯತ್ವಕ್ಕೆ ಆದ್ಯತೆ ಕೊಡಬೇಕೇ ವಿನಃ ವ್ಯವಹಾರಕ್ಕೆ ಅಲ್ಲ. ವ್ಯವಹಾರ ಸದಸ್ಯತ್ವದ ನಂತರ ಶುರುವಾಗುವಂತ ಪ್ರಕ್ರಿಯೆ. ಹಾಗಾಗಿ ಅದರಲ್ಲಿ ನೀವು ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗಬೇಡಿ, ಯಾವುದೇ ಅವಕಾಶಗಳನ್ನ ಆ ರೀತಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಸಾಮಾನ್ಯ ಸದಸ್ಯತ್ವಕ್ಕೆ ಅನರ್ಹತೆಗಳು ಬೇರೆ, ಸಾಮಾನ್ಯ ಸದಸ್ಯತ್ವಕ್ಕೆ ಅನರ್ಹತೆಗಳು ಬೇರೆ.
ಸಾಮಾನ್ಯ ಸದಸ್ಯತ್ವಕ್ಕೆ ಅವನಿಗೆ ಸಹಕಾರಿಯ ಸೇವೆ ಅಗತ್ಯವಾಗಿರದಿದ್ದಲ್ಲಿ, ಅವನು ತನ್ನ ಜವಾಬ್ದಾರಿಗಳನ್ನು ಪಾಲಿಸದಿದ್ದಲ್ಲಿ, ಅಂಗೀಕರಿಸದಿದ್ದಲ್ಲಿ, ಸಹಕಾರಿಯ ಹಿತಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೃತ್ಯವನ್ನು ಎಸಗಿದಲ್ಲಿ ನಮ್ಮ ಸಹಕಾರಿಯ ಸದಸ್ಯನಾಗಿ ಯಾವುದೇ ಹೇಳಿಕೆ ಕೊಡ್ತಾನೆ ಅಂತ ಸಹಕಾರಿ ಸಂಘ ಸರಿ ಇಲ್ಲ, ಅದರಲ್ಲಿ ಏನೇನು ಸುಮ್ಮನೆ ಹಿತಕ್ಕೆ ಧಕ್ಕೆ ತರುವಂತಹ ಆಂಟಿ ಕ್ಯಾನ್ವಾಸಿಂಗ್ ಮಾಡುವಂತದ್ದು, ಅಥವಾ ಇದೇ ರೀತಿಯ ಚಟುವಟಿಕೆ ನಡೆಸ್ತಾ ಇರುವಂತಹ ಮತ್ತೊಂದು ಸಹಕಾರ ಸಂಘದ ಸದಸ್ಯನಾಗಿದ್ದಲ್ಲಿ, ಅಥವಾ ವೈಯಕ್ತಿಕವಾಗಿ ಅಥವಾ ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರ, ಈಗ ನಾನು ವೈಯಕ್ತಿಕವಾಗಿ ರವೀಂದ್ರನಾಥ್ ನಾನು ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸ್ತೀನಿ, ನಾನೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಚಿಟ್ ಫಂಡ್ ನಡೆಸ್ತಾ ಇದ್ದೀನಿ, ಅಥವಾ ಒಂದು ಕ್ರೆಡಿಟ್ ಕೋಆಪರೇಟಿವ್ ಫೈನಾನ್ಸ್ ನಡೆಸ್ತಾ ಇದ್ದೀನಿ, ಆವಾಗ ಪತ್ತಿನ ಸಹಕಾರ ಸಂಘದ ಸದಸ್ಯತ್ವಕ್ಕೆ ನಾನು ಅನರ್ಹ ಆಗ್ತೀನಿ. ಹಾಗೆ ಕಾಯ್ದೆ ಪ್ರಕರಣ 20 ಅನರ್ಹತೆಗಳಿದ್ದರೂ ನಾವು ಮೊದಲೇ ಹೇಳಿದ್ದೀವಿ, ಸದಸ್ಯತ್ವಕ್ಕೆ ಅನರ್ಹತೆ ಇದ್ದನ್ನು ಸಾಮಾನ್ಯ ಸದಸ್ಯತ್ವಕ್ಕೂ ಅನರ್ಹತೆ ಇರ್ತದೆ. ಅವನು ವ್ಯಾಪ್ತಿ ಪ್ರದೇಶದ ನಿವಾಸಿ ಆಗಿಲ್ಲದಿದ್ದರೆ, ಅವನು ದಿವಾಳಿಯಾಗಿದ್ದರೆ, ಅವನು ಕರಾರು ಅಧಿನಿಯಮದ ಅನ್ವಯ ಅನರ್ಹನಾಗಿದ್ದರೆ, ಈ ರೀತಿ ಇತ್ತಲ್ಲ, ಅದು ಪ್ರಕರಣ 20 ಅನ್ವಯ. ಮತ್ತೆ ಇದಿಷ್ಟು ಅಲ್ಲದೆ ಸಾಮಾನ್ಯ ಸದಸ್ಯತ್ವಕ್ಕೆ ಇನ್ನೊಂದು ಅನರ್ಹತೆ ಇದೆ, ಇನ್ನೊಂದು 2. ಅದು ಹೇಗಿದೆ ನೋಡಿ, ಯಾವುದೇ ಸಂದರ್ಭದಲ್ಲಿ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ಕನಿಷ್ಠ ವ್ಯವಹಾರಗಳನ್ನು ಮಾಡದಿದ್ದಲ್ಲಿ ಅವನು ಸಾಮಾನ್ಯ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಇದರ ಪರಿಣಾಮ ಏನು ಅಂತ ಮುಂದೆ ನಾನು ಹೇಳ್ತೀನಿ. ಸಹಕಾರಿಯು ಸಂದಾಯ ಮಾಡಬೇಕಿರುವ ಯಾವುದೇ ಪಾವತಿಗೆ ಸಂಬಂಧಿಸಿದಂತೆ ಸುಸ್ತಿದಾರನಾಗಿದ್ದಲ್ಲಿ, ಇದು ನಮ್ಗೆ ಗೊತ್ತಿರುವಂತದ್ದು, ಸುಸ್ತಿದಾರನಾದ್ರೆ ಅವನ ಸದಸ್ಯತ್ವಕ್ಕೆ ಅನರ್ಹತೆ ಆಗತ್ತೆ. ಯಾವ ಸದಸ್ಯರ ಜವಾಬ್ದಾರಿ ಏನು? ಪ್ರತಿಯೊಬ್ಬ ಸದಸ್ಯರ ಹೊಣೆಗಾರಿಕೆ ಆತನು ಪಡೆದಿರುವ ಷೇರು ಹಣಕ್ಕೆ, ಅಂದ್ರೆ ನಮ್ದು ಷೇರು, ಇದು ನಮ್ದು ಲಿಮಿಟೆಡ್ ಲಯಬಿಲಿಟಿ. ನಾವು ಷೇರು ಹಣವನ್ನ ಕೊಟ್ಟಿರ್ತೀವಲ್ಲ, ಅದಕ್ಕಿಂತ ಹೆಚ್ಚು ನಮಗೆ ಲಯಬಿಲಿಟಿ ಇಲ್ಲ. ಕನಿಷ್ಠ ವ್ಯವಹಾರ ಏನಿರ್ಬೇಕು? ಪಾಲು ಬಂಡವಾಳದಲ್ಲಿ ಕನಿಷ್ಠ 1 ಷೇರನ್ನಾದ್ರೂ ಹೊಂದಿರಬೇಕು. ಹಿಂದಿನ ಸತತ 5 ವರ್ಷಗಳ ಪೈಕಿ ಯಾವುದೇ 2 ಸಹಕಾರಿ ವರ್ಷಗಳಲ್ಲಿ ಕೆಳಗಿನ ವಹಿವಾಟುಗಳು, ಅದು ನಮ್ಮಲ್ಲಿ ಬೈಲಾದಲ್ಲಿ ನಾವು ತೋರಿಸ್ತೀವಿ, ಒಂದು ಮಾದರಿ ಬೈಲಾವನ್ನು ತೋರಿಸ್ತೀವಿ. ಇದೇ ರೀತಿ ಇರಬೇಕು ಅಂತಲ್ಲ, ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು. ಪಿಗ್ಮಿಯನ್ನು ಹೊರತುಪಡಿಸದಂತೆ ಯಾವುದೇ 1,000 ರೂಪಾಯಿಗಳ, ಅಂದ್ರೆ 1,000 ರೂಪಾಯಿ ನಾನು ಸುಮ್ಮನೆ ಹಾಕಿದ್ದೀನಿ, 100 ರೂಪಾಯಿ ಅನ್ಬೋದು, 10,000 ರೂಪಾಯಿ ಅನ್ಬೋದು, 1 ಲಕ್ಷ ಇರ್ಬೋದು, ಅದು ಆಯಾ ಸಹಕಾರ ಸಂಘಗಳ ಬೈಲಾದಲ್ಲಿ ಏನ್ ಹಾಕೊಳ್ತಾರೆ ಅಂತದ್ದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು, ಅಥವಾ ಸಾಲ ಪಡೆದಿರ್ಬೇಕು. ಮತ್ತೆ ಹಿಂದಿನ 5 ಮಹಾಸಭೆಗಳ ಪೈಕಿ ಯಾವುದೇ 2 ಸಭೆಗಳಿಗೆ ಗೈರು ಹಾಜರಾಗಿರಬಾರದು. ಹಿಂದೆ ಈಗೊಂದು 3 ವರ್ಷದ ಹಿಂದೆ, 2020 ಹಿಂದೆ ಇದು ಸತತವಾಗಿ 2 ಸಭೆಗಳು ಅಂತಿತ್ತು. ಈಗ ಯಾವುದೇ 2 ಸಭೆಗಳು ಅಂತಿದೆ. ಓಕೆ, ಈಗ ಯಾವುದೇ 2 ಸಭೆಗಳಿಗೆ ಗೈರು ಹಾಜರಾಗಿರಬಾರದು. ಇದರಲ್ಲಿ ಈ ರೀತಿಯ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಮುಂದಿನ 1 ವರ್ಷದವರೆಗೆ ಮಹಾಸಭೆಯಲ್ಲಿ ಭಾಗವಹಿಸಲು, ಮಂಡಳಿಯ ಚುನಾವಣೆಯಲ್ಲಿ ಮತದಾನ ಮಾಡಲು ಅನರ್ಹಗೊಳ್ಳುತ್ತಾನೆ. ಮಹಾಸಭೆಯಲ್ಲಿ ಭಾಗವಹಿಸಲು, ಇದನ್ನ ನಾನು ಕೆಂಪಕ್ಷರದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಅವನ ಅನರ್ಹನಾಗುವಂಥದ್ದು ಮಹಾಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ, ಹಾಜರಾಗ್ಲಿಕ್ಕೆ ಅಲ್ಲ. ಅವನು ಹಾಜರಾಗ್ಲಿಕ್ಕೆ ಅರ್ಹತೆ ಇದೆ. ಮುಂದೆ ನಾನು ಮತ್ತೊಮ್ಮೆ ಇದನ್ನ ನಾನು ಹೇಳ್ತೀನಿ. ಮಹಾಸಭೆಯಲ್ಲಿ ಹಾಜರಾತಿ ಬೇರೆ, ಮಹಾಸಭೆಯಲ್ಲಿ ಭಾಗವಹಿಸೋದು ಬೇರೆ. ಹಾಗಾಗಿ ಮಹಾಸಭೆಯಲ್ಲಿ ಭಾಗವಹಿಸಲು ಅನರ್ಹನಾಗ್ತಾನೆ. ಇನ್ನು ಸಹಸದಸ್ಯರು ಅಂತ ಬಂದ್ರೆ, ಸದಸ್ಯತ್ವಕ್ಕೆ ಅರ್ಹತೆ ಇರುವ ಯಾವುದೇ ವ್ಯಕ್ತಿ, ಯಾವುದೇ ತತ್ಕಾಲದಲ್ಲಿ ಯಾವುದೇ ಕಾನೂನಿನಲ್ಲಿ ರಚಿತವಾದಂತಹ ಯಾವುದೇ ಫರ್ಮ್, ಕಂಪನಿ, ಅವರನ್ನ ಯಾವುದೇ ಸಹಕಾರ ಸಂಸ್ಥೆಗಳಲ್ಲಿ ಸಹಸದಸ್ಯ ಅಂತ ಸೇರ್ಸ್ಕೊಳ್ಬಹುದು. ಅಂದ್ರೆ ಸಾಮಾನ್ಯ ಸದಸ್ಯತ್ವದ ಬದಲು ಸಹಸದಸ್ಯತ್ವಕ್ಕೆ. ಸಹಸದಸ್ಯರ ಹೊಣೆಯು ಅವರು ಹೊಂದಿರುವ ಷೇರು, ತೆಗೆದುಕೊಂಡ ಅಥವಾ ಸಾಲ ಅಥವಾ ಜಾಮೀನುದಾರರಾದ ಸಾಲದ ಹೊಣೆಗೆ ಮಾತ್ರ ಸೀಮಿತವಾಗಿರ್ತದೆ. ಇನ್ನು ಸಹಸದಸ್ಯರಾಗ ಬಯಸುವವರು ಕೂಡ ಒಂದು ಷೇರಿನ ಪೂರ್ಣ ಮೊತ್ತವನ್ನು ಕೊಟ್ಟು ಪಾವತಿ ಮಾಡಬೇಕು. ಎಲ್ಲಾ ರೀತಿಯ ಸೇವೆಗಳನ್ನ ಪಡೀಲಿಕ್ಕೆ ಅರ್ಹರಿರ್ತಾರೆ.
ಹಕ್ಕಿರೋದಿಲ್ಲ. ಹಕ್ಕು ಬೇರೆ, ಸೇವೆಯನ್ನು ಪಡೆಯುವ ಅರ್ಹತೆ. ಅಂದ್ರೆ ನಾವು ಏನೇನ್ ಸೇವೆ ನೀಡ್ತಾ ಇದೀವಿ, ಠೇವಣಿಗಳನ್ನು ತಗೊಳ್ತಾ ಇದೀವಿ, ಠೇವಣಿ ಇಡ್ಬೋದು, ಸಾಲ ನೀಡ್ತಾ ಇದೀವಿ, ಸಾಲ ಇಡ್ಬೋದು, ಸೇವಿಂಗ್ಸ್ ಅಕೌಂಟ್ ಆಪರೇಟ್ ಮಾಡ್ತೀವಿ, ಅವ್ರು ಸೇವಿಂಗ್ಸ್ ಅಕೌಂಟ್ ಆಪರೇಟ್ ಮಾಡ್ಬೋದು. ಹೀಗೆ ಸೇವೆಗಳನ್ನ ಜಾಮೀನ್ದಾರರಾಗಬಹುದು. ಈ ರೀತಿಯ ಸೇವೆಗಳನ್ನು ಪಡೆಯಲು ಅರ್ಹರಿರ್ತಾರೆ. ಲಾಭಾಂಶ ಪಡಿಲಿಕ್ಕೂ ಅರ್ಹರಿರ್ತಾರೆ. ಒಬ್ಬ ಸಹ ಸದಸ್ಯ, ಒಬ್ಬ ಸಾಮಾನ್ಯ ಅಥವಾ ಸಹ ಸದಸ್ಯ ಅಥವಾ ನಾಮಮಾತ್ರ ಸದಸ್ಯರಿಗೆ ಮಾತ್ರ ಜಾಮೀನ್ದಾರ ಆಗ್ಬೋದು. ಅಂದ್ರೆ ಒಬ್ಬರಿಗಿಂತ ಹೆಚ್ಚು ಸಹ ಸದಸ್ಯರಾದವರು ಒಬ್ಬರಿಗಿಂತ ಹೆಚ್ಚು ಸಾಲಗಳಿಗೆ ಜಾಮೀನುದಾರರಾಗುತ್ತಿಲ್ಲ. ಅದೇ ಸಾಮಾನ್ಯ ಸದಸ್ಯರು ಒಬ್ಬರಿಗಿಂತ ಹೆಚ್ಚು ನಿಮ್ಮ ಸಾಲದ ನಿಯಮಗಳಲ್ಲಿ ಆ ರೀತಿ ಅವಕಾಶ ಇದ್ರೆ ಆಗ್ಬೋದು. ಇನ್ನು ಸಹಕಾರ ಸಂಘದ ಯಾವುದೇ ಸಹಕಾರ ಸಂಘದ ಸಹ ಸದಸ್ಯರ ಗರಿಷ್ಠ ಸಂಖ್ಯೆ ಒಟ್ಟು ಸದಸ್ಯರ ಸಂಖ್ಯೆಯ 15%. ನಮ್ಮಲ್ಲಿ ಸಾಮಾನ್ಯ ಸದಸ್ಯರು 500. ಹಾಗಾದ್ರೆ ಸಹ ಸದಸ್ಯರು 75ಕ್ಕಿಂತ ಹೆಚ್ಚಿರುವಂತಿಲ್ಲ. ನಮ್ಮಲ್ಲಿ ಸಾಮಾನ್ಯ ಸದಸ್ಯರು 1000. ಹಾಗಾದ್ರೆ ಸಹ ಸದಸ್ಯರು 150ಕ್ಕಿಂತ ಹೆಚ್ಚಿರತಕ್ಕದ್ದಲ್ಲ. ಹಾಗಾಗಿ ಇವರು ಸಾಲ ಪಡಿಬಹುದು ಅಥವಾ ಏನೇನು ಅರ್ಹತೆ ಇರ್ತದೆ, ನಾನು ಈಗಾಗಲೇ ಹೇಳಿದಂಗೆ ಅಂತಹ ಇದರಲ್ಲಿ ಭಾಗವಹಿಸಬಹುದು. ಆದ್ರೆ ಸಹ ಸದಸ್ಯರಿಗೆ ಈ ಅಂಶಗಳಲ್ಲಿ ಹಕ್ಕಿರೋದಿಲ್ಲ. ಅವರು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ, ನೋಟಿಸ್ ಪಡಿಲಿಕ್ಕೆ, ವರದಿ ಅಥವಾ ಲೆಕ್ಕಪತ್ರಗಳ ವಿವರ ಪಡಿಲಿಕ್ಕೆ, ಅಥವಾ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ, ಅಥವಾ ಪದಾಧಿಕಾರಿ ಆಗ್ಲಿಕ್ಕೆ, ವಾರ್ಷಿಕ ವರದಿ ಪಡಿಲಿಕ್ಕೆ, ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ, ಮತದಾನ ಮಾಡ್ಲಿಕ್ಕೆ ಅವರಿಗೆ ಹಕ್ಕಿರೋದಿಲ್ಲ. ಇನ್ನು ನಾವು ಮಾತ್ರ ಸದಸ್ಯರು ಈ ಕೆಳಗಿನ ಯಾರನ್ನೇ ಆಗ್ಲಿ 3 ವರ್ಷದ ಅವಧಿಗೆ ಮೀರದಂತೆ ಅವರನ್ನ ನಾವು ನಾವು ಮಾತ್ರ ಸದಸ್ಯರನ್ನ ಸೇರ್ಕೊಳ್ಬಹುದು. ಅಲ್ಲಿ ಕೂಡ ಅವನು ವ್ಯಾಪ್ತಿ ಪ್ರದೇಶದ ನಿವಾಸಿಯಾಗಿರಬೇಕು. ಇಲ್ಲಿ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡು ನಾವು ಮಾತ್ರ ಸದಸ್ಯರಿಗೆ ವ್ಯಾಪ್ತಿ ಅನ್ವಯಿಸೋದಿಲ್ಲ. ಖಂಡಿತ ತಪ್ಪು ಸ್ನೇಹಿತರೆ. ನಾವು ಮಾತ್ರ ಸದಸ್ಯರಿಗೂ ವ್ಯಾಪ್ತಿ ಪ್ರದೇಶದ ನಿವಾಸಿಯಾಗಿರಬೇಕು, 18 ವರ್ಷ ತುಂಬಿರಬೇಕು, ದಿವಾಳಿ ಆಗಿರದ ಏನು ಸದಸ್ಯತ್ವಕ್ಕೆ ಅರ್ಹತೆ ಅನ್ವಯಿಸುತ್ತೆ ಅದು ಅವರಿಗೂ ಅನ್ವಯಿಸುತ್ತೆ. ಹಾಗಾಗಿ ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸ್ತಾ ಇರುವಂತಹ ವ್ಯಕ್ತಿಯೇತರ ಸಂಸ್ಥೆಗಳು, ಅವುಗಳು ಕೂಡ ನಾವು ಮಾತ್ರ ಸದಸ್ಯರಾಗ್ಲಿಕ್ಕೆ ಅರ್ಹತೆ ಇದೆ. ಇನ್ನು ಇವರು ಕೂಡ ಅರ್ಜಿಯನ್ನ ಸಲ್ಲಿಸಬೇಕು. ಆ ಪ್ರವೇಶ ಶುಲ್ಕವನ್ನು ಮಾತ್ರ ಕೊಡ್ತಾರೆ. ಅವರಿಗೆ ಕೊಡುವಂತಹ ಇದು 3 ವರ್ಷಗಳು ಅಥವಾ ಸಹಕಾರಿಯಿಂದ ಪಡೆದ ಸೇವೆ ಮುಕ್ತಾಯವಾದವರಿಗೆ ಯಾವುದು ಮೊದಲು ಅದು. ಹಾಗಾಗಿ ಅದು ನಾವು ಮಾತ್ರ ಶುಲ್ಕವನ್ನು ಯಾವುದೇ ರೀತಿಯಲ್ಲಿ ವಾಪಸ್ ಕೊಡೋದಿಲ್ಲ. ನಾವು ಮಾತ್ರ ಸದಸ್ಯರಿಗೆ ಈಗಾಗಲೇ ಹೇಳಿದಂತೆ ಕೆಳಗಿನ ಹಕ್ಕುಗಳಿರೋದಿಲ್ಲ. ಸರ್ವ ಸದಸ್ಯರ ಸಭೆಯಲ್ಲಿ ಭಾಗವಹಿಸಲಿಕ್ಕೆ, ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ, ಏನೇನು ನಾನು ಮೊದಲೇ ಹೇಳಿದ್ದೇನೋ ಅದಷ್ಟಕ್ಕೆ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ನಾವು ಮಾತ್ರ ಸದಸ್ಯರೊಡನೆ ವ್ಯವಹಾರ ಮಾಡಿದ್ರೆ ಏನಾಗತ್ತೆ? ಠೇವಣಿ ಸ್ವೀಕಾರ ಮಾಡಿದೀವಿ. ಹಾಗಾದ್ರೆ ಠೇವಣಿ ಸ್ವೀಕಾರಕ್ಕೆ, ಸ್ವೀಕೃತಿಗೆ ಅಥವಾ ಮರುಪಾವತಿಗೆ 269SS ಅಥವಾ ಟಿ ಅನ್ವಯಿಸತ್ತೆ. ಅಂದ್ರೆ ನಿರ್ಬಂಧ ಇದೆ. ಹಾಗೆ ಸಾಲದ ಮೇಲಿನ ಸಾಲ ನೀಡಿದಿರಿ ಅಂದ್ರೆ ಅದರ ಮೇಲಿನ ಬಡ್ಡಿಗೆ ತೆರಿಗೆ ಬಾಧ್ಯತೆ ಇದೆ. ಇದು ನಮ್ಮ ಸಿಟಿಸನ್ಸ್ ಕೇಸ್ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರುವಂತಹ ಕೇಸಿನ ಹಿನ್ನೆಲೆಯಲ್ಲಿ ಬೇನಾಮಿ ವ್ಯವಹಾರ ಮಾಡಿದಿರಿ ಅಂತೇಳಿ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಅವರಿಗೆ ಏನಾದ್ರೂ ಠೇವಣಿ ತಗೊಂಡಿದ್ರೆ TDS ಅನ್ವಯ ಆಗತ್ತೆ. ಮತ್ತೆ ಅನಿಯಂತ್ರಿತ ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್, ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಅನ್ವಯಿಸುತ್ತೆ. ಹಾಗಾಗಿ ಇದು ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾವು ಮಾತ್ರ ಸದಸ್ಯರೊಡನೆ ಇರುವಂತಹ ವ್ಯವಹಾರ. ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡೋಣ. ಸದಸ್ಯೇತರರು ಅಂದ್ರೆ ಯಾರು, ಅವರೊಂದಿಗೆ ಏನೇನಿದೆ ಅಂತ ಹೇಳಿ. ಸದಸ್ಯೇತರರು ಅಂತ ಹೇಳಿದ್ರೆ ಸದಸ್ಯರ ಆಗಿಲ್ಲದವರು. ಅವ್ರ ಜೊತೆಗೆ ಯಾವ ವ್ಯವಹಾರಗಳನ್ನ ಮಾಡಬಹುದು ಅಂತೇಳಿ, ಅವ್ರ ಜೊತೆಗೆ ಯಾವ್ದು ವ್ಯವಹಾರ ಮಾಡೋಂಗಿಲ್ಲ ಅಂತಿಲ್ಲ. ಸದಸ್ಯೇತರರೊಂದಿಗೆ ವ್ಯವಹಾರಗಳನ್ನು ಮಾಡಬಹುದು, ಆದರೆ ಅದನ್ನ ಉಪವಿಧಿಗಳಲ್ಲಿ ಸ್ಪಷ್ಟಪಡಿಸಿರ್ಬೇಕು. ಆದರೆ ಅವರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ, ಸಾಲ ನೀಡುವಂತಿಲ್ಲ. ಸದಸ್ಯೇತರರೊಂದಿಗೆ ವ್ಯವಹಾರ ಮಾಡಿದ್ರೆ ಪಂಚಾಯಿತಿ ಕಾಯ್ದೆಗೆ ವ್ಯಾಪ್ತಿ ಬರೋದಿಲ್ಲ.
ಹಾಗೆ ಸದಸ್ಯೇತರರೊಂದಿನ ವ್ಯವಹಾರಗಳು ಆದಾಯ ತೆರಿಗೆ ಕಾಯ್ದೆಯ ವಿನಾಯಿತಿ ಅಥವಾ ಕಡಿತಗಳಿಗೆ ಅರ್ಹತೆ ಇರೋದಿಲ್ಲ. 80P ಸಿಗೋದಿಲ್ಲ, 269SS ಸಿಗೋದಿಲ್ಲ, 269T ಸಿಗೋದಿಲ್ಲ, ಅನ್ವಯ ಆಗತ್ತೆ. ಮತ್ತು 194A. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಸ್ನೇಹಿತರೆ, ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಸದಸ್ಯತ್ವಕ್ಕೆ ಅರ್ಹತೆ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು. ಸಾಮಾನ್ಯ ಸದಸ್ಯತ್ವಕ್ಕೆ ಅರ್ಹತೆಯೇ ಅಥವಾ ಸಹ ಸದಸ್ಯತ್ವಕ್ಕೆ ಅದನ್ನು ತಿಳ್ಕೊಳ್ಳೋಣ. ವ್ಯವಹಾರಗಳಿಗೆ ಅರ್ಹತೆ ಬೇರೆ, ಸಾಮಾನ್ಯ ಸಭೆಗೆ ಹಾಜರಾಗಲು ಅರ್ಹತೆ ಬೇರೆ, ಮತದಾನಕ್ಕೆ ಅರ್ಹತೆ ಬೇರೆ, ನಿರ್ದೇಶಕನಾಗ್ಲಿಕ್ಕೆ ಅರ್ಹತೆ ಬೇರೆ. ಇದಿಷ್ಟು ಅರ್ಹತೆಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ವಿ, ಅರ್ಥ ಮಾಡ್ಕೊಂಡಿದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಅವಧಿಯನ್ನ ಮುಗಿಸ್ತಾ ಇದ್ದೇನೆ. ಶಾಂತಿ ಮಂತ್ರದೊಂದಿಗೆ ನನ್ನ ಅವಧಿಯನ್ನು ಮುಗಿಸ್ತೇನೆ. ಕೊನೆಗೆ ನಿಮ್ಮ ಸಮಯ, ಪ್ರಶ್ನೋತ್ತರ ಸಮಯ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.